ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಜಾಮಿಟ್ರಿ ಪಾರ್ಟ್ ಅಲ್ಲಿ ಕ್ವಾಡ್ರಿಲ್ಯಾಟರಲ್ ಅನ್ನೋ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಸೊ ಈ ಕ್ವಾಡ್ರಿಲ್ಯಾಟರಲ್ಸ್ ಬಂದ್ಬಿಟ್ಟು ನಮ್ಮ ರಿಯಲ್ ಲೈಫ್ ಅಲ್ಲಿ ಆರ್ಕಿಟೆಕ್ಚರ್ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು, ಸೊ ಇಲ್ಲೆಲ್ಲ ನಾವು ಯೂಸ್ ಮಾಡ್ತೀವಿ. ಸೊ ಈ ಕ್ವಾಡ್ರಿಲ್ಯಾಟರಲ್ಸ್ ಬಗ್ಗೆ ನಾವು ಮ್ಯಾಥಮೆಟಿಕಲಿ ಸ್ವಲ್ಪ ತಿಳ್ಕೊಳ್ಳೋಣ. ಓಕೆ, ಸೊ ಚಾಪ್ಟರ್ ಬಂದ್ಬಿಟ್ಟು ಕ್ವಾಡ್ರಿಲ್ಯಾಟರಲ್ಸ್. ಸೊ ಕ್ವಾಡ್ರಿಲ್ಯಾಟರಲ್ ಅಂದ್ರೆ ಏನು ಅಂತ ಫಸ್ಟ್ ನಾವು ತಿಳ್ಕೊಳ್ಳೋಣ. ಸೊ ಕ್ವಾಡ್ರಿಲ್ಯಾಟರಲ್ ಇಸ್ ಅ ಪಾಲಿಗನ್ ಹ್ಯಾವಿಂಗ್ ಫೋರ್ ಸೈಡ್ಸ್. ಓಕೆನಾ. ಸೊ ಕ್ವಾಡ್ರಿಲ್ಯಾಟರಲ್ ಒಂದು ಪಾಲಿಗನ್. ಓಕೆನಾ. ಕ್ವಾಡ್ರಿಲ್ಯಾಟರಲ್ ಅಂದ್ರೆ ಒಂದು ಪಾಲಿಗನ್. ಸೊ ಆ ಪಾಲಿಗನ್ ಅಲ್ಲಿ 4 ಸೈಡ್ಸ್ ಇರುತ್ತೆ. ಫಸ್ಟ್ ಆಫ್ ಆಲ್ ಆ ಪಾಲಿಗನ್ ಅಂದ್ರೆ ಏನಂತ ನೋಡೋಣ. ಸೊ ಪಾಲಿಗನ್ ಇಸ್ ಅ ಕ್ಲೋಸ್ಡ್ ಫಿಗರ್. ಪಾಲಿಗನ್ ಇಸ್ ಅ ಕ್ಲೋಸ್ಡ್ ಫಿಗರ್ made up of straight lines. ಸೊ ಒಂದು ಪಾಲಿಗನ್ ಅಂದ್ರೆ ಅದೊಂದು ಕ್ಲೋಸ್ಡ್ ಫಿಗರ್. ಅದು ಸ್ಟ್ರೈಟ್ ಲೈನ್ಸ್ ಇಂದ ಮಾಡಿರ್ತೀವಿ. ಸೊ 4 ಸೈಡ್ಸ್ ಇರಿದ್ರೆ ಅದನ್ನ ಕ್ವಾಡ್ರಿಲ್ಯಾಟರಲ್ ಅಂತ ಕರಿತೀವಿ. 5 ಸೈಡ್ 6 ಸೈಡ್ಸ್ ಇದ್ರೆ ಬೇರೆ. ಸೊ 4 ಸೈಡ್ ಇದ್ದು ಅದು ಕ್ಲೋಸ್ ಫಿಗರ್ ಆಗಿದೆ, ನಾವು ಅದನ್ನ ಕ್ವಾಡ್ರಿಲ್ಯಾಟರಲ್ ಅಂತ ಕರಿತೀವಿ. ಓಕೆನಾ. ಸೊ ಇಲ್ಲಿ ನಿಮಗೆ 2 ಫಿಗರ್ ಕಾಣಿಸ್ತಿದೆ, ಫಿಗರ್ 1 ಮತ್ತೆ ಫಿಗರ್ 2. ಕರೆಕ್ಟಾ. ಸೊ ಫಿಗರ್ 1 ಅಲ್ಲಿ ಕ್ಲೋಸ್ ಸೈಡ್ ಇದೆ, ಮತ್ತೆ 4 ಸೈಡ್ ಇದೆ, ಮತ್ತೆ ಕ್ಲೋಸ್ಡ್ ಫಿಗರ್ ಆಗಿದೆ ಇದು. ಕರೆಕ್ಟಾ. ಸೊ ದಿಸ್ ಇಸ್ ಅ quadrilateral. This is the quadrilateral. ಅದೇ ಫಿಗರ್ 2 ಅಲ್ಲಿ 4 ಸೈಡ್ ಇದೆ, ಬಟ್ ಅದು ಕ್ಲೋಸ್ ಆಗಿಲ್ಲ. ಕರೆಕ್ಟಾ. ಸೊ ಇದನ್ನ ನಾವು ಕ್ವಾಡ್ರಿಲ್ಯಾಟರಲ್ ಅಂತ ಹೇಳಕ್ಕಾಗಲ್ಲ. ಸೊ ದಿಸ್ ಇಸ್ ನಾಟ್ ಅ ಕ್ವಾಡ್ರಿಲ್ಯಾಟರಲ್. ಓಕೆನಾ. ಸೊ ನಾವು ಇದು ಕ್ವಾಡ್ರಿಲ್ಯಾಟರಲ್ ಆಗಿದೆ, ಇದು ಕ್ವಾಡ್ರಿಲ್ಯಾಟರಲ್ ಆಗಿಲ್ಲ. ಸೊ ಕ್ವಾಡ್ರಿಲ್ಯಾಟರಲ್ ನ ಯಾವ ತರ ನಾವು ಕಂಡುಹಿಡಿಯಬಹುದು ಅಂತ ನೋಡಿದ್ವಿ. ಸೊ ಕ್ವಾಡ್ರಿಲ್ಯಾಟರಲ್ ದ ಪಾಲಿಗನ್ ಹ್ಯಾವಿಂಗ್ 4 ಸೈಡ್ಸ್. ಈಗ ಕ್ವಾಡ್ರಿಲ್ಯಾಟರಲ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ಆದ್ಮೇಲೆ ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟರಲ್ ನ ಈಗ ಸ್ಟಡಿ ಮಾಡೋಣ. ಸೊ ಕ್ವಾಡ್ರಿಲ್ಯಾಟರಲ್ಸ್ ಅಲ್ಲಿ ಮೇನ್ ಆಗಿ ನಾನು ಟೈಪ್ಸ್ ಆಗಿ ಮಾಡಿರೋದು ಪ್ಯಾರಲೋಗ್ರಾಮ್, ಟ್ರಪೀಸಿಯಂ ಮತ್ತೆ ಕೈಟ್ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಪ್ಯಾರಲೋಗ್ರಾಮ್, ಟ್ರಪೀಸಿಯಂ ಮತ್ತೆ ಕೈಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ. ಸೊ ಇಲ್ಲಿ ಒಂದು ಮೆನ್ಷನ್ ಮಾಡ್ಬೇಕು ನಾನು ಅಂದ್ರೆ, ಈ ಪ್ಯಾರಲೋಗ್ರಾಮ್ ಅಂತ ನಾನು ಏನ್ ಹೇಳಿದೆ ಅದು ಟ್ರಪೀಸಿಯಂದೊಂದು ಸ್ಪೆಷಲ್ ಕೇಸ್. ಆಕ್ಚುಲಿ ಟ್ರಪೀಸಿಯಂ ಒಳಗೆ ಇದು ಬರೋದು, ಪ್ಯಾರಲೋಗ್ರಾಮ್ ಬರೋದು. ಸೊ ನಾವು ಫಸ್ಟ್ ಟ್ರಪೀಸಿಯಂ ನ ಡಿಫೈನ್ ಮಾಡ್ಬಿಟ್ಟು ಆಮೇಲೆ ಪ್ಯಾರಲೋಗ್ರಾಮ್ ಡಿಫೈನ್ ಮಾಡ್ತೀನಿ, ಆಮೇಲೆ ಕೈಟ್ ನ ಡಿಫೈನ್ ಮಾಡ್ತೀನಿ. ಓಕೆನಾ. ಸೊ ಈಗ ಟ್ರಪೀಸಿಯಂ ಕ್ವಾಡ್ರಿಲ್ಯಾಟರಲ್ ವಿತ್ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಇಸ್ ಪ್ಯಾರಲಲ್ ಅಂತ ಇಲ್ಲಿ ಡಿಫೈನ್ ಮಾಡಿದ್ದಾರೆ. ಸೊ ಟ್ರಪೀಸಿಯಂ ಅಂದ್ರೆ ಏನಂದ್ರೆ ಒಂದು ಕ್ವಾಡ್ರಿಲ್ಯಾಟರಲ್. ಸೊ ಕ್ವಾಡ್ರಿಲ್ಯಾಟರಲ್ ಅಂತ ಹೇಳಿದ ತಕ್ಷಣ ಇಲ್ಲಿ ಏನ್ ಬರ್ಬೇಕು, ಅದ್ರ ಡಿಫಿನೇಷನ್ ನೆನಪಿಗೆ ಬರ್ಬೇಕಾಗುತ್ತೆ. ಸೊ ಕ್ವಾಡ್ರಿಲ್ಯಾಟರಲ್ ಅಂದ್ರೆ ಪಾಲಿಗನ್ ಹ್ಯಾವಿಂಗ್ 4 ಸೈಡ್ಸ್. ಕರೆಕ್ಟಾ. ಇದು 4 ಸೈಡ್ ಉಂಟಾ? ಎಸ್, ಇದೊಂದು ಸೈಡ್. ಸೊ ಈ ತರ 4 ಸೈಡ್ ಇದೆ ಅಂಡ್ ಇದು ಕ್ಲೋಸ್ ಆಗಿದೆ. ಕರೆಕ್ಟ್. ಸೊ ಇದನ್ನ ಕ್ವಾಡ್ರಿಲ್ಯಾಟರಲ್ ಅಂತ ಹೇಳ್ಬೋದು. ಆ ಕ್ವಾಡ್ರಿಲ್ಯಾಟರಲ್ಸ್ ಅಲ್ಲಿ ಇದಕ್ಕೆ ಏನೋ ಒಂದು ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿ ಇಂದ ಇದು ಟ್ರಪೀಸಿಯಂ ಆಗಿದೆ. ಸೊ ಆ ಪ್ರಾಪರ್ಟಿ ಏನಂದ್ರೆ ಆ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಇಸ್ ಪ್ಯಾರಲಲ್. ಅಂದ್ರೆ ಸೊ ನಿಮ್ಗೆ ಇಲ್ಲಿ ಈ ಲೈನ್ ಮತ್ತೆ ಈ ಲೈನ್ ಕಾಣಿಸ್ತಿರ್ಬೋದಲ್ಲ. ಸೊ ಇವೆರಡು ಲೈನ್ ಪ್ಯಾರಲಲ್ ಆಗಿದೆ. ಓಕೆನಾ. ಸೊ ನಿಮ್ಗೆ ಗೊತ್ತಿರ್ಬೋದು ಈ ಸಿಂಬಲ್ಸ್ ನಾನು ಯೂಸ್ ಮಾಡ್ತೀನಿ ಅಂದ್ರೆ ಇದು ಪ್ಯಾರಲಲ್ ಅಂತ ಸೂಚಿಸಕ್ಕೆ ಯೂಸ್ ಮಾಡ್ತಿರೋದು. ಕರೆಕ್ಟಾ. ಸೊ ಇಲ್ಲಿ ನಾನು ಇವೆರಡು ಸೈಡ್ ನ ಪ್ಯಾರಲಲ್ ಅಂತ ಹೇಳ್ತೀನಿ. ಸೊ ಇವೆರಡು ಸೈಡ್ ಪ್ಯಾರಲಲ್ ಆಗಿದೆ ಅಂಡ್ ಈ ಸೈಡ್ ನನ್ಗೆ ಗೊತ್ತಿಲ್ಲ ಇದು ಪ್ಯಾರಲಲ್ ಆಗಿದೆಯಾ ಪ್ಯಾರಲಲ್ ಆಗಿಲ್ಲ ಅಂತ ಗೊತ್ತಿಲ್ಲ. ಸೊ ಈ ಸೈಡ್ ಮತ್ತೆ ಪ್ಯಾರಲಲ್ ಆಗಿದೆ. ಸೊ ಒಂದು ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಪ್ಯಾರಲಲ್ ಆಗಿದೆ, ಅದನ್ನ ಟ್ರಪೀಸಿಯಂ ಅಂತ ಕರಿತೀವಿ. ಸೊ ನಮಗೆ ಇನ್ನೊಂದು ಸೈಡ್ ಪ್ಯಾರಲಲ್ ಆಗಿ ಉಂಟಾ ಪ್ಯಾರಲಲ್ ಆಗಿಲ್ವಾ ಅದು ಬೇಕಾಗಿಲ್ಲ. ನಮಗೆ ಒಂದು ಸೈಡ್ ಪ್ಯಾರಲಲ್ ಆಗಿದೆ, ಒಂದು ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಪ್ಯಾರಲಲ್ ಆಗಿದೆ ಸಾಕು. ಓಕೆನಾ. ಸೊ ಇದನ್ನ ನಾವು ಟ್ರಪೀಸಿಯಂ ಅಂತ ಕರೆಯೋದು. ಸೊ ಟ್ರಪೀಸಿಯಂ ಆದ್ಮೇಲೆ ನೆಕ್ಸ್ಟ್ ಈಗ ಪ್ಯಾರಲೋಗ್ರಾಮ್ ಬರುವ. ಸೊ ಪ್ಯಾರಲೋಗ್ರಾಮ್ ಅದೊಂದು ಕ್ವಾಡ್ರಿಲ್ಯಾಟರಲ್ ಇನ್ ವಿಚ್ ಈಚ್ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಇಸ್ ಪ್ಯಾರಲಲ್. ಸೊ ಇಲ್ಲಿ ಅ ಪೇರ್ ಅಂತಿತ್ತು, ಇಲ್ಲಿ ಈಚ್ ಪೇರ್ ಅಂತಿದೆ. ಸೊ ಮೀನಿಂಗ್ ಏನು, ಇಲ್ಲಿ ಅ ಪೇರ್ ಅಂದ್ರೆ ಒಂದು ಯಾವ್ದಾದ್ರು ಒಂದರೆ ಸಾಕು, ಒಂದು ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಪ್ಯಾರಲ್ ಅರೆ ಸಾಕು, ಇನ್ನೊಂದು ನಮ್ಗೆ ಟೆನ್ಷನ್ ಇಲ್ಲ. ಇನ್ನೊಂದು ಏನ್ ಬೇಕಾದ್ರೂ ಆಗಿರ್ಬೋದು, ಪ್ಯಾರಲ್ ಆಗಿರ್ತಿರ್ಬೋದು. ಅದೇ ಪ್ಯಾರಲೋಗ್ರಾಮ್ ಅಲ್ಲಿ ಕಂಪಲ್ಸರಿ ಎರಡು ಇವೆರಡು ಅಪೋಸಿಟ್ ಸೈಡ್ಸ್ ಮತ್ತೆ ಇವೆರಡು ಅಪೋಸಿಟ್ಸ್ ಎರಡು ಪ್ಯಾರಲಲ್ ಆಗಿರ್ಬೇಕು. ಓಕೆನಾ. ಸೊ ಇಲ್ಲಿ ಇವೆರಡು ಪ್ಯಾರಲಲ್ ಆಗಿರ್ಬೇಕು ಅಂಡ್ ಇವೆರಡು ಪ್ಯಾರಲಲ್ ಆಗಿರ್ಬೇಕು. ಓಕೆನಾ. ಸೊ ಇವೆರಡು
ಓಕೆ, ಟ್ರೆಪಿಸಿಯಂ ಆಯ್ತು, ಪ್ಯಾರಲೋಗ್ರಾಮ್ ಆಯ್ತು. ಅಂಡ್ ನಿಮ್ಗೆ ಗೊತ್ತಾಯ್ತು ಯಾಕೆ ನಾನು ಪ್ಯಾರಲೋಗ್ರಾಮ್ ಇಸ್ ಸ್ಪೆಷಲ್ ಕೇಸ್ ಆಫ್ ಟ್ರೆಪಿಸಿಯಂ ಹೇಳಿದೆ ಅಂತ. ಯಾಕಂದ್ರೆ ಇಲ್ಲಿ ಒಂದರೆ ಸಾಕು, ಕರೆಕ್ಟಾ? ಸೊ ಇವೆರಡರಲ್ಲಿ ಒಂದಂತೂ ಆಗಿದೆಯಲ್ಲ, ಸೊ ಇದನ್ನು ಟ್ರೆಪಿಸಿಯಂ ಅಂತ ಕರಿಬಹುದು ಆಕ್ಚುಲಿ ಪ್ಯಾರಲೋಗ್ರಾಮ್ ನ. ಬಟ್ ಪ್ಯಾರಲೋಗ್ರಾಮ್ ಅಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಎರಡೂ ಆಗಿರುತ್ತೆ, ಕರೆಕ್ಟಾ? ಸೊ ಅದಕ್ಕೆ ನಾವು ಇದನ್ನ ಪ್ಯಾರಲೋಗ್ರಾಮ್ ಅಂತ ಹೇಳ್ತೀವಿ, ಇದನ್ನ ಟ್ರೆಪಿಸಿಯಂ ಅಂತ ಕರಿತೀವಿ. ಸೊ ಇನ್ನೊಂದು ಏನಂದ್ರೆ ಕೈಟ್ ಅಂತ ಹೇಳ್ಬಿಟ್ಟು. ಸೊ ಟ್ರೆಪಿಸಿಯಂ ಆಯ್ತು, ಪ್ಯಾರಲೋಗ್ರಾಮ್ ಆಯ್ತು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕೈಟ್ ಅಂತ ಹೇಳಿ. ಕೈಟ್ ಅಲ್ಲಿ ಇದು ಒಂದು ಕ್ವಾಡ್ರಿಲ್ಯಾಟ್ರಲ್, ಯಾಕಂದ್ರೆ ಕ್ವಾಡ್ರಿಲ್ಯಾಟ್ರಲ್ ಅಲ್ಲಿ ಟೈಪ್ಸ್ ನೋಡ್ತಿರೋದ್ರಿಂದ ಇದು ಒಂದು ಕ್ವಾಡ್ರಿಲ್ಯಾಟ್ರಲ್. ಸೊ ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳಿದಾಗ ನೆನಪಿಗೆ ಬರಬೇಕು ಕ್ಲೋಸ್ ಫಿಗರ್ ಹ್ಯಾವಿಂಗ್ 4 sides, ಕರೆಕ್ಟ್ ಅಲ್ಲ? ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಇದ್ರಲ್ಲಿ ಇನ್ನೊಂದು ಸ್ಪೆಷಲ್ ಕೇಸ್ ಇದೆ. ಇದ್ರಲ್ಲಿ ಇನ್ನೊಂದು ಸ್ಪೆಷಲ್ ಟೈಪ್ ಏನಂದ್ರೆ 2 pairs ಆಫ್ ಅಡ್ಜಸೆಂಟ್ ಸೈಡ್ಸ್ ಆರ್ ಈಕ್ವಲ್. ನಾವು ಇಲ್ಲಿ ಆಪೋಸಿಟ್ ಮಾತಾಡ್ತಿದ್ವಿ, ಇಲ್ಲಿ ಆಪೋಸಿಟ್ ಮಾತಾಡ್ತಿದ್ವಿ, ಇಲ್ಲಿ ಬಂದು ಅಡ್ಜಸೆಂಟ್ ಮಾತಾಡ್ತೀವಿ. ಸೊ ಇದ್ರ ಮೀನಿಂಗ್ ಏನಂದ್ರೆ ನೋಡಿ, ಇಲ್ಲಿ ಈ ಸೈಡ್ ಮತ್ತೆ ಈ ಸೈಡ್ ಪಕ್ಕದಲ್ಲೇ ಇದೆ, ಕರೆಕ್ಟ್ ಅಲ್ಲ? ಸೊ ಇದು ಅಡ್ಜಸೆಂಟ್ ಅಂತ ಹೇಳ್ಬೋದು. ಸೊ ಇವೆರಡು ಸೈಡ್ ಈಕ್ವಲ್ ಆಗಿರುತ್ತೆ, ಲೆಂತ್ ಅಲ್ಲಿ ಈಕ್ವಲ್ ಆಗಿರುತ್ತೆ. ಅಂಡ್ ಈ ಸೈಡ್ ಮತ್ತೆ ಈ ಸೈಡ್ ಈಕ್ವಲ್ ಆಗಿರುತ್ತೆ, ಕರೆಕ್ಟಾ? ಸೊ ಇವೆರಡು ಈಕ್ವಲ್ ಆಗಿರುತ್ತೆ ಅಂಡ್ ಇದೆರಡು ಈಕ್ವಲ್ ಆಗಿರುತ್ತೆ. ಸೊ ಅಡ್ಜಸೆಂಟ್ ಸೈಡ್ಗಳು ಈಕ್ವಲ್ ಆಗಿರುತ್ತೆ. ಆ ತರ ಕೇಸಲ್ಲಿ ನಾವು ಸೊ ಕೈಟ್ ಅಂತ ಹೇಳ್ತೀವಿ ಇದನ್ನ, ಓಕೆನಾ? ಸೊ 3 ಡೆಫಿನೇಷನ್ ಗೊತ್ತಾಯ್ತು: ಟ್ರೆಪಿಸಿಯಂ, ಪ್ಯಾರಲೋಗ್ರಾಮ್, ಕೈಟ್. ಅಂಡ್ ಒಂದು ಸ್ಪೆಷಲ್ ಆಗಿ ಪ್ಯಾರಲೋಗ್ರಾಮ್ ಇಸ್ ಅ ಸ್ಪೆಷಲ್ ಕೇಸ್ ಆಫ್ ಟ್ರೆಪಿಸಿಯಂ ಅಂತಾನು ಗೊತ್ತಾಯ್ತು. ನೆಕ್ಸ್ಟ್, ಸೊ ಇದು ಟ್ರೆಪಿಸಿಯಂ, ಕರೆಕ್ಟ್ ಅಲ್ಲ? ಸೊ ಟ್ರೆಪಿಸಿಯಂ ಅಲ್ಲಿ ಹೇಳ್ದಂಗೆ ಒಂದು ಆಪೋಸಿಟ್ ಸೈಡ್ಸ್ ಪ್ಯಾರಲಲ್ ಆಗಿರುತ್ತೆ, ಇನ್ನೊಂದು ಆಗಿರ್ಬೋದು ಆಗಿರದೇ ಇರ್ಬೋದು, ಓಕೆನಾ? ನೆಕ್ಸ್ಟ್, ಪ್ರಾಪರ್ಟೀಸ್ ಆಫ್ ಪ್ಯಾರಲೋಗ್ರಾಮ್. ಸೊ ನಾವು ಪ್ಯಾರಲೋಗ್ರಾಮ್ ನ ಡಿಫೈನ್ ಮಾಡಾಯ್ತು. ಸೊ ಈಗ ಪ್ಯಾರಲೋಗ್ರಾಮ್ ಅಲ್ಲಿ ಸ್ವಲ್ಪ ಪ್ರಾಪರ್ಟೀಸ್ ಗಳಿದೆ. ಸೊ ಅದರಲ್ಲಿ ನಾನು ಒಂದೆರಡು ಪ್ರಾಪರ್ಟೀಸ್ ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಪ್ಯಾರಲೋಗ್ರಾಮ್ ಫಸ್ಟ್ ಪ್ರಾಪರ್ಟಿ. ಸೊ ಅ diagonal of a parallelogram divides it into 2 congruent triangles. ಸೊ ಫಸ್ಟ್ ಪ್ರಾಪರ್ಟಿ ಏನ್ ಹೇಳ್ತಾ ಇದೆ ಅಂದ್ರೆ, ಸೊ ಇಲ್ಲೊಂದು ಡಯಾಗ್ನಲ್ ಇದೆ, ಕರೆಕ್ಟ್ ಅಲ್ಲ? ಸೊ ನಾ ಇದನ್ನ ನೇಮ್ ಮಾಡ್ಕೊಂಡ್ರೆ ಎ ಬಿ ಸಿ ಡಿ ಅಂತ. ಸೊ ಇಲ್ಲಿ ಎ ಸಿ ಬಂದ್ಬಿಟ್ಟು ಡಯಾಗ್ನಲ್, ಕರೆಕ್ಟಾ? ಇದೊಂದು ಪ್ಯಾರಲೋಗ್ರಾಮ್. ಸೊ ಈ ಪ್ಯಾರಲೋಗ್ರಾಮ್ ಎ ಸಿ ಬಂದ್ಬಿಟ್ಟು ಡಯಾಗ್ನಲ್, ಕರೆಕ್ಟಾ? ಈ ಡಯಾಗ್ನಲ್ ಹಾಕಿದ ತಕ್ಷಣ ಇಲ್ಲಿ ನಮಗೆ 2 ಟ್ರಯಾಂಗಲ್ಸ್ ಕಾಣಿಸ್ತಾ ಇದೆ. ಒಂದು ಟ್ರಯಾಂಗಲ್ ಎ ಬಿ ಸಿ ಅಂಡ್ ಇನ್ನೊಂದು ಟ್ರಯಾಂಗಲ್ ಎ ಡಿ ಸಿ, ಕರೆಕ್ಟಾ? ಸೊ ಒಂದು ಟ್ರಯಾಂಗಲ್ ಎ ಬಿ ಸಿ, ಇನ್ನೊಂದು ಟ್ರಯಾಂಗಲ್ ಎ ಡಿ ಸಿ, ಕರೆಕ್ಟ್ ಅಲ್ಲ? ಸೊ ಟ್ರಯಾಂಗಲ್ ಕಾಣಿಸ್ತುಂಟು. ಸೊ ಪ್ರಾಪರ್ಟಿ ಏನ್ ಹೇಳ್ತಂದ್ರೆ, ಪ್ರಾಪರ್ಟಿ ಹೇಳ್ತದೆ ಇವೆರಡು ಟ್ರಯಾಂಗಲ್ ಕಾಂಗ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಕಾಂಗ್ರೆಂಟ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ಸೇಮ್ ಆಗಿರುತ್ತೆ ಅಂದ್ರೆ ಸೈಡ್ ಅಲ್ಲೂ ಸೇಮ್ ಇರುತ್ತೆ. ಇದು ಎಷ್ಟು ಸೈಡ್ ಉಂಟು ಆ ಕಡೆ ಟ್ರಯಾಂಗಲ್ ಅದೇ ಸೈಡ್ ಸೇಮ್ ಲೆಂತ್ ಅಲ್ಲಿ ಇರುತ್ತೆ. ಅಂಡ್ ಆಂಗಲ್ಸು ಅಷ್ಟೇ. ಸೊ ಇದನ್ನ ಬ್ರೀಫ್ ಆಗಿ ಹೇಳೋದಾದ್ರೆ, ಸೊ ಇಲ್ಲೊಂದು ಟ್ರಯಾಂಗಲ್ ಇದೆ ಮತ್ತೆ ಇಲ್ಲೊಂದು ಟ್ರಯಾಂಗಲ್ ಇದೆ. ಸೊ ಇವೆರಡು ಟ್ರಯಾಂಗಲ್ ಕಾಂಗ್ರೆಂಟ್ ಆಗಿದೆ ಅಂದ್ರೆ ಈ ಆಂಗಲ್ ಕರೆಸ್ಪಾಂಡಿಂಗ್ ಆಂಗಲ್ ಸೇಮ್ ಉಂಟಲ್ಲ, ಇದೇ ಜಾಗದಲ್ಲಿ ಇಲ್ಲೇನು ಆಂಗಲ್ ಉಂಟು ಅದು ಸೇಮ್ ಇರುತ್ತೆ. ಅಂಡ್ ದಿಸ್ ಆಂಗಲ್ ಸೇಮ್ ಇರುತ್ತೆ, ಮತ್ತೆ ಈ ಆಂಗಲ್ ಸೇಮ್ ಇರುತ್ತೆ. ಸೈಡ್ಸ್ ಅಲ್ಲೂ ಅಷ್ಟೇ, ಈ ಸೈಡ್ಸ್ ಈಕ್ವಲ್ ಆಗಿರುತ್ತೆ, ದಿಸ್ ಸೈಡ್ ಅಂಡ್ ದಿಸ್ ಸೈಡ್ಸ್ ಈಕ್ವಲ್ ಆಗಿರುತ್ತೆ, ಓಕೆನಾ? ಸೊ ಇದು ಕಾಂಗ್ರೆಂಟ್ ಟ್ರಯಾಂಗಲ್ಸ್ ಅಂದ್ರೆ. ಸೊ ಇದೇ ತರ ಇಲ್ಲಿ ನಿಮ್ಗೆ 2 ಟ್ರಯಾಂಗಲ್ ಕಾಣಿಸ್ತುಂಟಲ್ಲ, ಇವೆರಡು ಟ್ರಯಾಂಗಲ್ ಬಂದ್ಬಿಟ್ಟು ಕಾಂಗ್ರೆಂಟ್ ಆಗಿರುತ್ತೆ ಅಂತ ಹೇಳೋದು ಫಸ್ಟ್ ಪ್ರಾಪರ್ಟಿ, ಓಕೆನಾ? ಸೊ ನಿಮ್ಗೆ ಎರಡು ಪ್ರಾಪರ್ಟಿ ಗೊತ್ತಿರಬೇಕು. ಸೊ ಮೊದಲನೇದು, ಸಿ ಒಂದು ಪೇರ್ ಆಫ್ ಪ್ಯಾರಲಲ್ ಲೈನ್ಸ್ ಎಳ್ದ್ಬಿಟ್ಟು ಒಂದು ಲೈನ್ ಇಂದ ಅದನ್ನ ಇಂಟರ್ಸೆಕ್ಟ್ ಮಾಡಿದ್ರೆ, ಸೊ ಇದನ್ನ ಟ್ರಾನ್ಸ್ವರ್ಸಲ್ ಅಂತ ಕರೀತಾರೆ, ಕರೆಕ್ಟ್ ಅಲ್ಲ? ಸೊ ನಿಮ್ಗೆ ಗೊತ್ತಿರುತ್ತೆ ಈ ಲೈನ್ ನ ಟ್ರಾನ್ಸ್ವರ್ಸಲ್ ಅಂತ ಕರಿತೀವಿ. ಸೊ ಇದು ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ಆಂಗಲ್ಸ್ಗಳನ್ನ ಈಗ ನೋಡಿ, ಇಲ್ಲಿ ಒಂದು ಆಂಗಲ್ ಇದೆ, ಇಲ್ಲೊಂದು ಆಂಗಲ್ ಇದೆ. ಸೊ ಇವೆಲ್ಲ ಆಂಗಲ್ ನ ಇದು ಕ್ರಿಯೇಟ್ ಮಾಡಿದೆ, ಕರೆಕ್ಟ್? ಈ ಟ್ರಾನ್ಸ್ವರ್ಸಲ್. ಸೊ ಇದರಲ್ಲಿ ನಿಮ್ಗೆ ಸ್ವಲ್ಪ ಪ್ರಾಪರ್ಟೀಸ್ ಗೊತ್ತಿರ್ಬೋದು, ಕರೆಕ್ಟ್ ಅಲ್ಲ? ಸೊ ಏನ್ ಪ್ರಾಪರ್ಟಿ ಅಂದ್ರೆ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ ಸೇಮ್ ಇರುತ್ತೆ ಅಂತ ಒಂದು ಪ್ರಾಪರ್ಟಿ ಓದಿರ್ತೀರ. ಅಂದ್ರೆ ಇಲ್ಲಿ ಆಂಗಲ್ 1, ಇದು ಆಂಗಲ್ 2, ಓಕೆನಾ? ಸೊ ಆಂಗಲ್ 1 ಇಸ್ ಈಕ್ವಲ್ ಟು ಆಂಗಲ್ 2 ಅಂತ ನೀವು ಓದಿರ್ತೀರಾ. ಸೊ ಪ್ಯಾರಲಲ್ ಲೈನ್ಸ್ ಅಲ್ಲಿ ಅದನ್ನ ಸ್ವಲ್ಪ ಪ್ರಾಪರ್ಟೀಸ್ ಬರುತ್ತೆ. ಸೊ ಇಲ್ಲೂ ಅಷ್ಟೇ, ಇದು ಪ್ಯಾರಲೋಗ್ರಾಮ್ ಆಗಿರೋದ್ರಿಂದ ಎ ಡಿ ಇಸ್ ಪ್ಯಾರಲಲ್ ಟು ಬಿ ಸಿ ಅಂತ ಹೇಳ್ಬೋದಾ? ಎಸ್, ಎ ಡಿ ಇಸ್ ಪ್ಯಾರಲಲ್ ಟು ಬಿ ಸಿ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ನೋಡಿದ್ರೆ ಆಂಗಲ್ ಎ ಸಿ ಡಿ
ಎ ಸಿ ಡಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಎ ಡಿ ಅಂತ ಹೇಳ್ಬೋದಾ? ಈ ಆಂಗಲ್ ಈ ಆಂಗಲ್ ಸೇಮ್ ಇರುತ್ತೆ ಅಂತ, ಯಾಕಂದ್ರೆ ಇವೆರಡು ಪ್ಯಾರಲ್ ಲೈನ್ಸ್ ಆಗಿರೋದ್ರಿಂದ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ ಸೇಮ್ ಇರುತ್ತೆ ಅಂತ ಗೊತ್ತಿದೆ ನಮಗೆ. ಕರೆಕ್ಟಾ? ಇದೊಂದಾಯ್ತು. ನೆಕ್ಸ್ಟ್, ಸಿಮಿಲರ್ಲಿ ಎ ಬಿ ಇಸ್ ಪ್ಯಾರಲ್ ಟು ಸಿ ಡಿ ಅಂತ ಹೇಳ್ಬೋದಾ? ಸೈಡ್ ಎ ಬಿ ಇಸ್ ಪ್ಯಾರಲ್ ಟು ಸೈಡ್ ಸಿ ಡಿ. ಕರೆಕ್ಟಾ? ಅದ್ರ ಪ್ರಕಾರ ನೋಡಿದ್ರೆ ದಿಸ್ ಬಿ ಎ ಸಿ ಆಂಗಲ್ ಮತ್ತೆ ಎ ಸಿ ಡಿ ಆಂಗಲ್ ಇವೆರಡು ಸೇಮ್ ಆಗುತ್ತೆ. ಕರೆಕ್ಟಾ? ಸೊ ಬಿ ಎ ಸಿ ಆಂಗಲ್ ಇಸ್ ಈಕ್ವಲ್ ಟು ಆಂಗಲ್ ಎ ಸಿ ಡಿ. ಕರೆಕ್ಟಾ? ಸೊ ಅಂಡ್ ಎರಡೂ ಟ್ರಯಾಂಗಲ್ ಅಲ್ಲಿ ನೀವು ನೋಡ್ಬೋದು ಎ ಸಿ ಅನ್ನೋ ಸೈಡ್ ಕಾಮನ್ ಆಗಿದೆ. ಸೊ ಈ ಟ್ರಯಾಂಗಲ್ ಅಲ್ಲಿ ನೋಡಿದ್ರೆ ಈ ಎ ಸಿ ಬರ್ತಾ ಇದೆ, ಅಂಡ್ ಈ ಎ ಡಿ ಸಿ ಟ್ರಯಾಂಗಲ್ ಅಲ್ಲಿ ನೋಡ್ತಿರೋ ಎ ಸಿ ಬರ್ತಾ ಇದೆ. ಸೊ ಎ ಸಿ ಅನ್ನೋದು ಕಾಮನ್ ಸೈಡ್. ಸೊ ಎರಡರಲ್ಲೂ ಎ ಸಿ ಬಂದ್ಬಿಟ್ಟು ಸೇಮ್ ಇರುತ್ತೆ. ಸೊ ಎ ಸಿ ಇಸ್ ಈಕ್ವಲ್ ಟು ಎ ಸಿ ಎರಡು ಸೈಡ್ ಅಲ್ಲಿ. ಕರೆಕ್ಟಾ? ಸೊ ಇಲ್ಲಿ ನೋಡ್ಬೋದು, ನಾನು ಒಂದು ಆಂಗಲ್ ನ ಎರಡು ಈಕ್ವಲ್ ಆಗಿದೆ ಅಂತ ಹೇಳಿದೀನಿ. ಸೊ ಎರಡನೇ ಆಂಗಲ್ ಅಂಡ್ ಒಂದು ಸೈಡ್. ಓಕೆನಾ? ಸೊ ಇಲ್ಲಿ ನಾನು ಆಂಗಲ್ ಬಗ್ಗೆ ಹೇಳಿದ್ದೀನಿ, ಇಲ್ಲಿ ನಾನು ಆಂಗಲ್ ಬಗ್ಗೆ ಹೇಳಿದ್ದೀನಿ, ಇಲ್ಲಿ ನಾನು ಸೈಡ್ ಬಗ್ಗೆ ಹೇಳಿದ್ದೀನಿ. ಕರೆಕ್ಟಾ? ಸೊ ನಿಮಗೆ ನೀವು ಕಲ್ತಿರ್ತೀರಾ ಎ ಎಸ್ ಎ ಕಾಂಗ್ರುಯೆನ್ಸ್ ರೂಲ್. ಎ ಎಸ್ ಎ ಕಾಂಗ್ರುಯೆನ್ಸ್ ರೂಲ್. ಎ ಎಸ್ ಎ ಕಾಂಗ್ರುಯೆನ್ಸ್ ರೂಲ್ ಪ್ರಕಾರ ನಾವು ಎರಡು ಬೇರೆ ಬೇರೆ ಟ್ರಯಾಂಗಲ್ ಅಲ್ಲಿ ಎರಡು ಆಂಗಲ್ ಸೇಮ್ ಇದೆ ಮತ್ತೆ ಒಂದು ಸೈಡ್ ಸೇಮ್ ಇದೆ ಅಂತ ಪ್ರೂವ್ ಮಾಡಿದ್ರೆ ಆಟೋಮೆಟಿಕ್ಲಿ ಆ ಎರಡು ಟ್ರಯಾಂಗಲ್ ಕಾಂಗ್ರುಯೆಂಟ್ ಆಗುತ್ತೆ ಅಂತ ನೀವು ಓದಿರ್ತೀರಾ. ಕರೆಕ್ಟ್ ಅಲ್ಲ? ಸೊ ಇಲ್ಲಿ ನಾನು ಎರಡು ಆಂಗಲ್ ಮತ್ತೆ ಒಂದು ಸೈಡ್ ನ ಈಕ್ವಲ್ ಆಗಿದೆ ಅಂತ ಪ್ರೂವ್ ಮಾಡಿದೀನಿ. ಹೆನ್ಸ್ ಟ್ರಯಾಂಗಲ್ ಎ ಬಿ ಸಿ ಮತ್ತೆ ಟ್ರಯಾಂಗಲ್ ಎ ಡಿ ಸಿ ಕಾಂಗ್ರುಯೆಂಟ್ ಅಂತ ನಾನು ಹೇಳ್ಬೋದು. ಕರೆಕ್ಟ್ ಅಲ್ಲ? ಇದು ಬಂದ್ಬಿಟ್ಟು ಫಸ್ಟ್ ಪ್ರಾಪರ್ಟಿ ಪ್ಯಾರಲಲೋಗ್ರಾಮ್ದು. ಸೊ ಇದು ಮೊದಲನೇದಾಯ್ತು. ಈಗ ಎರಡನೇದಕ್ಕೆ ಹೋಗೋಣ. ಸೊ ಎರಡನೇದ್ರಲ್ಲಿ ದ ಡಯಾಗ್ನಲ್ಸ್ ಆಫ್ ಎ ಪ್ಯಾರಲಲೋಗ್ರಾಮ್ ಬೈಸೆಕ್ಟ್ಸ್ ಈಚ್ ಅದರ್ ಅಂತ ಒಂದು ಪ್ರಾಪರ್ಟಿ ಇದೆ. ಸೊ ಇಲ್ಲಿ ನಾನು ಡಯಾಗ್ನಲ್ ಹೇಳ್ಕೊಂಡಿದ್ದೀನಿ. ಸೊ ನೇಮಿಂಗ್ ಮಾಡುವ, ಇದು ಎ, ಇದು ಬಿ, ಇದು ಸಿ, ಇದು ಡಿ ಅಂತ ಹೇಳ್ಬಿಟ್ಟು. ಕರೆಕ್ಟಾ? ಸೊ ನೇಮಿಂಗ್ ಆಗಿದೆ. ಸೊ ಈಗ ಇಲ್ಲಿ ಸೆಂಟರ್ಗೆ ಓ ಅಂತ ನೇಮ್ ಮಾಡ್ಕೊಳ್ಳುವ ಈ ಪಾಯಿಂಟ್ಗೆ. ಸೊ ಈಗ ನಿಮ್ಗೆ ಇಲ್ಲಿ ಸುಮಾರು ಟ್ರಯಾಂಗಲ್ಸ್ ಕಾಣಿಸ್ತಿದೆ, ಬಿ ಒ ಸಿ ಆಗಿರ್ಬೋದು, ಎ ಒ ಬಿ ಆಗಿರ್ಬೋದು. ಸೊ ತುಂಬಾ ಟ್ರಯಾಂಗಲ್ಸ್ ಕಾಣಿಸ್ತಾ ಇದೆ. ಇದರಲ್ಲಿ ನಾನೀಗ ಈ ಈ ಪ್ರಾಪರ್ಟಿ ಪ್ರೂವ್ ಮಾಡಬೇಕು. ಕರೆಕ್ಟ್ ಅಲ್ಲ? ಸೊ ಪ್ಯಾರಲಲೋಗ್ರಾಮ್ ಅಲ್ಲಿ ಆ ಡಯಾಗ್ನಲ್ಸ್ ಏನಿದೆ ಅದು ಬೈಸೆಕ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಕರೆಕ್ಟ್ ಅಲ್ಲ? ಅಂದ್ರೆ ನಾನು ಏನೇನು ಹೇಳಕ್ ಹೋಗ್ತೀನಿ ಅಂದ್ರೆ ಎ ಒ ಸೈಡ್ ಇದೆಯಲ್ಲ ಅದು ಓ ಸಿ ಸೈಡ್ಗೆ ಈಕ್ವಲ್ ಆಗ್ಬೇಕು. ಓಕೆನಾ? ಈ ಎ ಒ ಅಂತ ಏನಿದೆ, ಈ ಎ ಒ ಅಂತ ಏನಿದೆ ಅದು ಓ ಸಿಗೆ ಈಕ್ವಲ್ ಆಗಿರ್ಬೇಕು, ಅಂಡ್ ಬಿ ಒ ಅಂತ ಏನಿದೆ ಅದು ಓ ಡಿಗೆ ಈಕ್ವಲ್ ಆಗಿರ್ಬೇಕು. ಅಂದ್ರೆ ಅದು ಬೈಸೆಕ್ಟ್ ಆಗಿದೆ ಅಂತ ಮೀನಿಂಗ್. ಕರೆಕ್ಟ್ ಅಲ್ಲ? ಸೊ ಎ ಒ ಸಿಗೆ ಈಕ್ವಲ್ ಆಗಿರ್ಬೇಕು ಅಂಡ್ ಬಿ ಒ ಶುಡ್ ಬಿ ಈಕ್ವಲ್ ಟು ಓ ಡಿ ಆಗಿರ್ಬೇಕು. ಕರೆಕ್ಟಾ? ಅವಾಗ ಡಯಾಗ್ನಲ್ಸ್ ಏನಿದೆ ಬೈಸೆಕ್ಟ್ ಆಗಿದೆ ಅಂತ ನಾವು ಹೇಳ್ಬೋದು. ಕರೆಕ್ಟಾ? ಸೊ ಈಗ ಇದನ್ನ ಪ್ರೂವ್ ಮಾಡ್ಬೇಕಲ್ಲ. ಸೊ ಅದಕ್ಕೆ ಸೇಮ್ ನಾವು ಕಾಂಗ್ರುಯೆನ್ಸ್ ಟ್ರಯಾಂಗಲ್ ಅದನ್ನೇ ಯೂಸ್ ಮಾಡ್ತೀವಿ. ಓಕೆನಾ? ಈಗ ಸಿ ಟ್ರಯಾಂಗಲ್, ಅಬ್ಸರ್ವ್ ಟ್ರಯಾಂಗಲ್ ಎ ಒ ಡಿ ಅಂಡ್ ಟ್ರಯಾಂಗಲ್ ಬಿ ಒ ಸಿ. ಇವೆರಡು ಟ್ರಯಾಂಗಲ್ ಅಬ್ಸರ್ವ್ ಮಾಡೋಣ. ಟ್ರಯಾಂಗಲ್ ಎ ಒ ಡಿ ಬಂದ್ಬಿಟ್ಟು ಟ್ರಯಾಂಗಲ್ ಎ ಒ ಡಿ ಅಂಡ್ ಟ್ರಯಾಂಗಲ್ ಬಿ ಒ ಸಿ. ಓಕೆನಾ? ಈಗ ಸೊ ಟ್ರಯಾಂಗಲ್ ಸಿ ಎ ಡಿ ಅಂಡ್ ಬಿ ಸಿ ಪ್ಯಾರಲಲ್ ಆಗಿದೆ, ಯಾಕಂದ್ರೆ ಇದೊಂದು ಪ್ಯಾರಲಲೋಗ್ರಾಮ್. ಕರೆಕ್ಟ್ ಅಲ್ಲ? ಅಂಡ್ ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ ಆಗಿದೆ. ಸೊ ಪ್ಯಾರಲಲೋಗ್ರಾಮ್ ಆಗಿರೋದ್ರಿಂದ ಬೈ ಡೆಫಿನೇಷನ್ ಇದು ಬರುತ್ತೆ. ಸೊ ಸಿ ಇಲ್ಲಿ ಆಲ್ಟರ್ನೇಟಿವ್ ಇಂಟೀರಿಯರ್ ಆಂಗಲ್ ಇದೆ ನೋಡಿ. ಸೊ ಅದರಿಂದ ನಾನು ಏನ್ ಹೇಳ್ಬೋದು ಅಂದ್ರೆ ಆಂಗಲ್ ಒ ಎ ಡಿ ಇಸ್ ಈಕ್ವಲ್ ಟು ಆಂಗಲ್ ಎ ಸಿ ಬಿ ಅಂತ ಹೇಳ್ಬೋದಾ? ಕರೆಕ್ಟ್. ಸಿಮಿಲರ್ಲಿ ಸಿ ಆಂಗಲ್ ಡಿ ಬಿ ಸಿ ಇಸ್ ಈಕ್ವಲ್ ಟು ಆಂಗಲ್ ಬಿ ಡಿ ಎ ಅಂತ ಹೇಳ್ಬೋದಾ? ಪಿ ಡಿ ಎ. ಕರೆಕ್ಟಾ? ಸೊ ಅಲ್ಲಿಗೆ ಈ ಆಂಗಲ್ ಸೇಮ್ ಆಯ್ತು, ಈ ಆಂಗಲ್ ಸೇಮ್ ಆಯ್ತು. ಅಂಡ್ ಇನ್ನೊಂದೇನಂದ್ರೆ ಇದು ಪ್ಯಾರಲಲೋಗ್ರಾಮ್ ಆಗಿರೋದ್ರಿಂದ ಸೈಡ್ಸ್ ಆಪೋಸಿಟ್ ಸೈಡ್ಸ್ ಈಕ್ವಲ್ ಆಗಿರುತ್ತೆ. ಕರೆಕ್ಟಾ? ಅಂಡ್ ಸೊ ಬಿ ಸಿ ಶುಡ್ ಬಿ ಈಕ್ವಲ್ ಟು ಎ ಡಿ. ಕರೆಕ್ಟಾ? ಸೊ
ಬಿ ಸಿ ಶುಡ್ ಬಿ ಈಕ್ವಲ್ ಟು ಎ ಡಿ. ಅಲ್ಲಿಗೆ ಈ ಲೈನ್ ಮತ್ತೆ ಈ ಲೈನ್ ಈಕ್ವಲ್ ಆಯ್ತು, ಕರೆಕ್ಟ್, ಲೆಂತ್ ಈಕ್ವಲ್ ಆಗಿದೆ. ಸೊ ಬೈ ಎ ಎಸ್ ಎ ಪ್ರಾಪರ್ಟಿ, ಸೊ ಇಲ್ಲಿ ಅಗೇನ್ ನಾನು ಆಂಗಲ್ ಸೈಡ್ ಪ್ರೂವ್ ಮಾಡಿದ್ದೀನಿ. ಬೈ ಎ ಎಸ್ ಎ ಪ್ರಾಪರ್ಟಿ, ಎ ಎಸ್ ಎ ಕಾಂಗ್ರುಯೆನ್ಸ್ ರೂಲ್, ನಾವು ಟ್ರಯಾಂಗಲ್ ಎ ಒ ಡಿ ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಬಿ ಒ ಸಿ ಅಂತ ಹೇಳ್ಬೋದು, ಕರೆಕ್ಟಾ? ಸೊ ಇದನ್ನ ನಾನು ಹೇಳಾದ್ಮೇಲೆ ಡೆಫಿನೆಟ್ಲಿ ನಾನು ಹೇಳ್ಬೋದು ಎ ಒ ಶುಡ್ ಬಿ ಈಕ್ವಲ್ ಟು ಒ ಸಿ ಅಂಡ್ ಬಿ ಒ ಶುಡ್ ಬಿ ಈಕ್ವಲ್ ಟು ಒ ಡಿ ಅಂತ. ಯಾಕಂದ್ರೆ ಎರಡು ಟ್ರಯಾಂಗಲ್ ಕಾಂಗ್ರುಯೆಂಟ್ ಆದ್ಮೇಲೆ ಸೊ ಈ ಸೈಡ್ ಡೆಫಿನೆಟ್ಲಿ ಸೇಮ್ ಇರಬೇಕು, ಅಂಡ್ ಸೊ ಬಿ ಒ ಬಿ ಅಂಡ್ ಒ ಡಿ ಡೆಫಿನೆಟ್ಲಿ ಸೇಮ್ ಇರಬೇಕು, ಕರೆಕ್ಟಾ? ಸೊ ಇದು ಸೆಕೆಂಡ್ ಪ್ರಾಪರ್ಟಿ. ಸೊ ನಾವು ಎರಡು ಪ್ರಾಪರ್ಟಿ ನೋಡಿದ್ವಿ. ಒಂದು ಬಂದ್ಬಿಟ್ಟು ಕಾಂಗ್ರುಯೆಂಟ್ ಟ್ರಯಾಂಗಲ್ ಫಾರ್ಮ್ ಮಾಡುತ್ತೆ ಒಂದು ಡಯಾಗ್ನಲ್ ನ ನಾವು ಹೇಳಿದ್ರೆ ಪ್ಯಾರಲೋಗ್ರಾಮ್ ಅಲ್ಲಿ, ಅಂಡ್ ಸೆಕೆಂಡ್ ಒನ್ ಆ ಡಯಾಗ್ನಲ್ಸ್ ಗಳು ಬೈಸೆಕ್ಟ್ ಮಾಡುತ್ತೆ, ಆಫ್ ಕಟ್ ಮಾಡುತ್ತೆ ಅಂತ ಇನ್ನೊಂದು ಪ್ರಾಪರ್ಟಿ ನೋಡ್ತೀವಿ, ಓಕೆನಾ? ಈಗ ನೆಕ್ಸ್ಟ್ ನಾವು ಪ್ರಾಪರ್ಟಿ ಪ್ಯಾರಲೋಗ್ರಾಮ್ ಅಲ್ಲಿ ಎರಡು ಪ್ರಾಪರ್ಟಿ ಡಿಫೈನ್ ಯೂಸ್ ಮಾಡಿಕೊಂಡು ರೆಕ್ಟಾಂಗಲ್ ನ ಡಿಫೈನ್ ಮಾಡ್ತೀವಿ, ಓಕೆನಾ? ಸೊ ಪ್ಯಾರಲೋಗ್ರಾಮ್ ಅಲ್ಲಿ ರೆಕ್ಟಾಂಗಲ್ ಅಂತ ಏನಂದ್ರೆ ಅದು ಒಂದು ಪ್ಯಾರಲೋಗ್ರಾಮ್, ಓಕೆ? ರೆಕ್ಟಾಂಗಲ್ ಇಸ್ ಅ ಪ್ಯಾರಲೋಗ್ರಾಮ್ ವಿತ್ ಒನ್ ರೈಟ್ ಆಂಗಲ್ ಅಂತ ಮೆನ್ಷನ್ ಮಾಡ್ತೀವಿ. ಅಂದ್ರೆ ಸೊ ಒಂದು ಪ್ಯಾರಲೋಗ್ರಾಮ್ ಅಲ್ಲಿ ಒಂದು ರೈಟ್ ಆಂಗಲ್ ಇದ್ರೆ ಸಾಕು, ಅದನ್ನ ರೆಕ್ಟಾಂಗಲ್ ಅಂತ ಕರಿಬಹುದು. ಯಾಕೆ 4 ರೈಟ್ ಆಂಗಲ್ ಇರ್ಬೇಕಲ್ಲ, ಒಂದೇ ರೈಟ್ ಆಂಗಲ್ ಅಂತ ಇಲ್ಲಿ ಹೇಳ್ತಿದ್ದಾರೆ ಅಂತ ಡೌಟ್ ಬರ್ಬೋದು ಇಲ್ಲಿ, ಓಕೆನಾ? ಸೊ ಒಂದು ರೈಟ್ ಆಂಗಲ್ ಇದ್ರೆ ಆಟೋಮ್ಯಾಟಿಕ್ಲಿ ಇನ್ನು 3 ರೈಟ್ ಆಂಗಲ್ ಬರುತ್ತೆ ಅಂತ ಸೊ ನಾವೀಗ ಪ್ರೂವ್ ಮಾಡ್ತಿದ್ವಿ, ಓಕೆನಾ? ಸೊ ಒಂದು ಪ್ಯಾರಲೋಗ್ರಾಮ್ ಅಲ್ಲಿ ಒಂದು ರೈಟ್ ಆಂಗಲ್ ಇದ್ರೆ ಸಾಕು, ಆಟೋಮ್ಯಾಟಿಕ್ಲಿ ಇನ್ನು 3 ಉಳಿದು ರೈಟ್ ಆಂಗಲ್ ಆಗ್ಬಿಡುತ್ತೆ, ಓಕೆನಾ? ಸೊ ಅದಕ್ಕೆ ಅದನ್ನ ಪ್ರೂವ್ ಮಾಡ್ಬೇಕಂದ್ರೆ ನಿಮಗೆ ಎರಡು ಪ್ರಾಪರ್ಟಿ ಗೊತ್ತಿರ್ಬೇಕು. ನಿಮ್ಗೆ ಗೊತ್ತಿರೋದೆ ಮೊದಲನೇದು ಬಂದ್ಬಿಟ್ಟು ಇಲ್ಲಿ ಒಂದು ಲೈನ್ ಇದೆ, ಕರೆಕ್ಟಾ? ಈ ಲೈನ್ ಇನ್ನೂ ಬೇರೆ ಬೇರೆ ಲೈನ್ಸ್ ಇಂಟರ್ಸೆಕ್ಟ್ ಮಾಡಿದೆ, ಓಕೆನಾ? ಸೊ ಇಲ್ಲಿ ನಮಗೆ ಆಂಗಲ್ 1 ಫಾರ್ಮ್ ಆಗಿದೆ, ಆಂಗಲ್ 2 ಫಾರ್ಮ್ ಆಗಿದೆ, ಆಂಗಲ್ 3 ಫಾರ್ಮ್ ಆಗಿದೆ, ಆಂಗಲ್ 4 ಫಾರ್ಮ್ ಆಗಿದೆ. ಸೊ ಟೋಟಲ್ ಆಗಿ ಇವೆಲ್ಲ ಆಂಗಲ್ ನ ಆಡ್ ಮಾಡಿದ್ರೆ ಆಂಗಲ್ 1 ಪ್ಲಸ್ ಆಂಗಲ್ 2 ಪ್ಲಸ್ ಆಂಗಲ್ 3 ಪ್ಲಸ್ ಆಂಗಲ್ 4 10 ಬರಲ್ಲ, ಓಕೆನಾ? ಇಲ್ಲ ಮಾತಾಡ್ತಿರೋದು ಆಂಗಲ್ಸ್ ಬಗ್ಗೆ, ಕರೆಕ್ಟ್ ಅಲ್ಲ? ಸೊ ಆಂಗಲ್ಸ್ ನೆಲ್ಲ ಆಡ್ ಮಾಡಿದ್ರೆ ನಮಗೆ 180 ಡಿಗ್ರಿ ಬರುತ್ತೆ, ಕರೆಕ್ಟಾ? ಸೊ ಆಂಗಲ್ 1 ಪ್ಲಸ್ ಆಂಗಲ್ 2 ಪ್ಲಸ್ ಆಂಗಲ್ 3 ಪ್ಲಸ್ ಆಂಗಲ್ 4 ಎಲ್ಲ ಆಡ್ ಮಾಡಿದ್ರೆ ನಮಗೆ 180 ಡಿಗ್ರಿ ಬರುತ್ತೆ, ಓಕೆನಾ? ಇದು ಒಂದು ಪ್ರಾಪರ್ಟಿ 1 ಅಂತ ನೇಮ್ ಮಾಡಿದೀನಿ. ಇಲ್ಲ ಸೊ ನಾನು ಎಲ್ಲೇ ಪ್ರಾಪರ್ಟಿ 1 ಅಂತ ಯೂಸ್ ಮಾಡ್ತೀನಿ, ಅವಾಗ ನೀವೇನ್ ಅನ್ಕೋಬೇಕು, ನಾನು ಇದನ್ನ ಯೂಸ್ ಮಾಡ್ತೀನಿ, ಈ ಪ್ರಾಪರ್ಟಿನ ಯೂಸ್ ಮಾಡ್ತಾ ಇದೀನಿ ಅಂತ. ಸೆಕೆಂಡ್ ಪ್ರಾಪರ್ಟಿ ಬಂದ್ಬಿಟ್ಟು ಸೇಮ್ ಆಲ್ರೆಡಿ ನಾನು ಹೇಳಿದೀನಿ, ಪ್ಯಾರಲಲ್ ಲೈನ್ಸ್ ಗೆ ಒಂದು ಟ್ರಾನ್ಸ್ವರ್ಸಲ್ ಕಟ್ ಮಾಡಿದ್ಮೇಲೆ ಆಲ್ಟರ್ನೇಟಿವ್ ಇಂಟೀರಿಯರ್ ಆಂಗಲ್ ಸೇಮ್ ಇರುತ್ತೆ, ಕರೆಕ್ಟಾ? ಝೆಡ್ ಶೇಪ್ ಅಲ್ಲಿ ನೋಡ್ಬೋದು ನಾವು, ಈ ಆಂಗಲ್ ಸೇಮ್ ಇರುತ್ತೆ. ಸೊ ಇದು ಸೆಕೆಂಡ್ ಪ್ರಾಪರ್ಟಿ, ಓಕೆನಾ? ಸೊ ನಾ ಪ್ರಾಪರ್ಟಿ 1 ಅಂತ ಹೇಳಿದ್ರೆ ನಾನು ಈ ಪ್ರಾಪರ್ಟಿ ಯೂಸ್ ಮಾಡ್ತೀನಿ, ಫಸ್ಟ್ ಪ್ರಾಪರ್ಟಿ ಯೂಸ್ ಮಾಡ್ತೀನಿ, ಪ್ರಾಪರ್ಟಿ 2 ಅಂತ ಮೆನ್ಷನ್ ಮಾಡಿದ್ರೆ ಸೆಕೆಂಡ್ ಪ್ರಾಪರ್ಟಿ ಯೂಸ್ ಮಾಡ್ತೀನಿ, ಓಕೆನಾ? ಈಗ ನಾವು ಡೆರೈವ್ ಮಾಡೋಣ. ಸೊ ನಾನು ಹೇಳಿದೀನಿ ಆ ಪ್ಯಾರಲೋಗ್ರಾಮ್ ವಿತ್ ಒನ್ ರೈಟ್ ಆಂಗಲ್. ಸೊ ಇದು ಒಂದು ಪ್ಯಾರಲೋಗ್ರಾಮ್. ಸೊ ನಾನು ನೇಮ್ ಮಾಡ್ಕೊಂಡ್ರೆ ಎ ಬಿ ಸಿ ಡಿ, ಓಕೆನಾ? ಸೊ ಎ ಬಿ ಸಿ ಡಿ ಬಂದ್ಬಿಟ್ಟು ಪ್ಯಾರಲೋಗ್ರಾಮ್ ಅಂತೆ, ಅಂಡ್ ಆಂಗಲ್ ಎ ಬಿ ಸಿ ಇಸ್ ಅ ರೈಟ್ ಆಂಗಲ್. ಸೊ ಇಲ್ಲಿ ಮೆನ್ಷನ್ ಮಾಡ್ತೀನಿ, ಆಂಗಲ್ ಎ ಬಿ ಸಿ ಇಸ್ ಅ 90 ಡಿಗ್ರಿ ರೈಟ್ ಆಂಗಲ್ ಅಂತ. ಸೊ ಇದು ಆಲ್ರೆಡಿ 90 ಡಿಗ್ರಿ ಗಿವನ್ ಇದು, ಓಕೆನಾ? ಯಾಕಂದ್ರೆ ನಾನು ಮೆನ್ಷನ್ ಮಾಡಿದ್ದೆ ಅ ರೈಟ್ ಆಂಗಲ್ ಡೆಫಿನೇಷನ್ ಅಲ್ಲಿ. ಸೊ ಅಲ್ಲಿ ಒಂದು ರೈಟ್ ಆಂಗಲ್ ಇದ್ದೇ ಇದೆ. ಈಗ ನಾವು ಪ್ರೂವ್ ಮಾಡ್ತಿರೋದು ಇನ್ನು ಉಳಿದ 3 ಆಟೋಮೆಟಿಕ್ಲಿ 90 ಡಿಗ್ರಿ ಆಗುತ್ತೆ ಅಂತ. ಸಿ ಬೈ ಪ್ರಾಪರ್ಟಿ 2 ನಾನು ಈ ಆಂಗಲ್ ನ 90 ಡಿಗ್ರಿ ಅಂತ ಹೇಳ್ಬೋದು, ಬಿಕಾಸ್ ಇವೆರಡು ಪ್ಯಾರಲಲ್ ಲೈನ್ಸ್ ಆಗಿರೋದ್ರಿಂದ, ಕರೆಕ್ಟಾ? ಬೈ ಪ್ರಾಪರ್ಟಿ 2 ನಾನು ಹೇಳ್ಬೋದು ಇದು 90 ಡಿಗ್ರಿ, ಅಂಡ್ ಬೈ ಪ್ರಾಪರ್ಟಿ 1 ಟೋಟಲ್ ಆಂಗಲ್ 180 ಡಿಗ್ರಿ ಇರಬೇಕಲ್ಲ. ಸೊ ಈ ಲೈನ್ ನಲ್ಲಿ ಟೋಟಲ್ ಆಂಗಲ್ 180 ಇರೋದ್ರಿಂದ ಇಲ್ಲಿ 90 ಡಿಗ್ರಿ ಇದೆ, ಸೊ ಇದು 90 ಡಿಗ್ರಿ ಆಗುತ್ತೆ. ಸೊ ಕ್ಲಿಯರ್ ಅಲ್ಲ? ಸೊ ಹಾಗೆ ನಮಗೆ ಬಂತು, ಇಲ್ಲಿ 90 ಡಿಗ್ರಿ ಬಂತು. ಸೊ ಒಂದು ರೈಟ್ ಆಂಗಲ್ ಆದ್ರೆ ಸೆಕೆಂಡ್ ಒನ್ 90 ಡಿಗ್ರಿ ಆಯ್ತು ಅಂತ ಗೊತ್ತಾಯ್ತು. ಇನ್ನು ಉಳಿದವ ಎರಡು ಹೆಂಗೆ ಅಂತ ನೋಡೋಣ. ಸೊ ಇದು 90 ಡಿಗ್ರಿ ಆಗಿರೋದ್ರಿಂದ ಸೇಮ್ ಅಗೇನ್ ಬೈ ಪ್ರಾಪರ್ಟಿ 2 ನಾವು ಇದನ್ನ 90 ಡಿಗ್ರಿ ಅಂತ ಹೇಳ್ಬೋದು, ಬಿಕಾಸ್ ಎ ಬಿ ಅಂಡ್ ಸಿ ಡಿ ಆರ್ ಪ್ಯಾರಲಲ್ ಲೈನ್ಸ್, ಕರೆಕ್ಟ್ ಅಲ್ಲ? ಅಂಡ್ ಬೈ ಪ್ರಾಪರ್ಟಿ 1 ಇದನ್ನ 90 ಡಿಗ್ರಿ ಅಂತ ಹೇಳ್ಬೋದು, ಯಾಕಂದ್ರೆ ಟೋಟಲ್ 180 ಡಿಗ್ರಿ ಆಗಬೇಕು. ಸೇಮ್ ಬೈ ಪ್ರಾಪರ್ಟಿ 2 ಇದು 90 ಡಿಗ್ರಿ ಆಗುತ್ತೆ, ಬೈ ಪ್ರಾಪರ್ಟಿ 1 ಇದು 90 ಡಿಗ್ರಿ ಆಗುತ್ತೆ. ಸೊ ನಾವು ನೋಡಿರೋ ಹಾಗೆ, ಸೊ ಒಂದು 90 ಡಿಗ್ರಿ ಆದ್ರೆ ಸಾಕು, ಉಳ್ದ 3 ಆಟೋಮೆಟಿಕ್ಲಿ 90 ಡಿಗ್ರಿ ಆಗುತ್ತೆ. ಸೊ ಒನ್ ರೈಟ್ ಆಂಗಲ್ ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಇನ್ನೂ 3 ರೈಟ್ ಆಂಗಲ್ ಆಗುತ್ತೆ. ಸೊ ರೆಕ್ಟಾಂಗಲ್ ಅಂದ್ರೆ ಅದು ಪ್ಯಾರಲೋಗ್ರಾಮ್ ಅಂತ ಗೊತ್ತಾಯ್ತು. ಸೊ ನಾವು ಎರಡು ಪ್ರಾಪರ್ಟಿ ಏನೋ ಪ್ಯಾರಲೋಗ್ರಾಮ್ ಓದಿದೀವಿ, ಅವೆರಡು ಪ್ರಾಪರ್ಟಿ ರೆಕ್ಟಾಂಗಲ್ಗೂ ಅನ್ವಯಿಸುತ್ತೆ, ಓಕೆನಾ? ಎಸ್. ನೆಕ್ಸ್ಟ್ ಬಂದ್ಬಿಟ್ಟು ಸ್ಕ್ವಯರ್. ಸೊ ರೆಕ್ಟಾಂಗಲ್ ನೆಕ್ಸ್ಟ್ ನಾವು ಓದ್ತಿರೋದು ಸ್ಕ್ವಯರ್. ಸೊ ಸ್ಕ್ವಯರ್ ಅಂದ್ರೆ ಇಟ್ ಇಸ್ ಅ ರೆಕ್ಟಾಂಗಲ್, ಓಕೆನಾ? ಇಟ್ ಇಸ್ ಅ ರೆಕ್ಟಾಂಗಲ್
ವಿತ್ ಆಲ್ ಸೈಡ್ಸ್ ಆರ್ ಈಕ್ವಲ್. ಓಕೆನಾ? ಸೊ ಒಂದು ರೆಕ್ಟ್ಯಾಂಗಲ್, ಬಟ್ ಅದರಲ್ಲೇ ಒಂದು ಸ್ಪೆಷಲ್ ಕೇಸ್ ಏನಂದ್ರೆ ಎಲ್ಲಾ ಸೈಡ್ಗಳು ಈಕ್ವಲ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು. ಸೊ ರೆಕ್ಟ್ಯಾಂಗಲ್ ಅಂತ ಮಾತಾಡ್ತೀನಿ ಅಂದ್ಮೇಲೆ ಸ್ಕ್ವೇರ್ ಆಟೋಮೆಟಿಕ್ಲಿ ಒಂದು ಪ್ಯಾರಲೋಗ್ರಾಮ್ ಆಗುತ್ತಲ್ಲ. ಎಸ್. ಸೊ ಆಲ್ ಸ್ಕ್ವೇರ್ ಇಸ್ ಅ ರೆಕ್ಟ್ಯಾಂಗಲ್ ಅಂಡ್ ಆಲ್ ರೆಕ್ಟ್ಯಾಂಗಲ್ ಇಸ್ ಅ ಪ್ಯಾರಲೋಗ್ರಾಮ್. ಸೊ ಹೆನ್ಸ್ ಆಲ್ ಸ್ಕ್ವೇರ್ ಆರ್ ಪ್ಯಾರಲೋಗ್ರಾಮ್ ಅಂತ ನಾವು ಹೇಳ್ಬೋದು. ಕರೆಕ್ಟ್ ಅಲ್ಲ? ಎಸ್. ಸೊ ಈಗ ನಾನು ಇಲ್ಲಿ ಹೇಳಿರೋ ಹಾಗೆ ರೆಕ್ಟ್ಯಾಂಗಲ್ ವಿತ್ ಆಲ್ ಸೈಡ್ಸ್ ಆರ್ ಈಕ್ವಲ್. ಸೊ ಇಲ್ಲಿ ರೆಕ್ಟ್ಯಾಂಗಲ್ ಅಂತ ಹೇಳಿದ ತಕ್ಷಣ ಎಲ್ಲಾ ಆಂಗಲ್ 90 ಡಿಗ್ರಿ ಆಗುತ್ತೆ. ಕರೆಕ್ಟ್ ಅಲ್ಲ? ಇದು 90 ಡಿಗ್ರಿ, 90 ಡಿಗ್ರಿ, 90 ಡಿಗ್ರಿ ರೈಟ್ ಆಂಗಲ್. ಓಕೆ. ಸೊ ಇದೆಲ್ಲ 90 ಡಿಗ್ರಿ ಆಗುತ್ತೆ ಅಂಡ್ ಆಲ್ ಸೈಡ್ಸ್ ಆರ್ ಈಕ್ವಲ್. ಸೊ ಈ ಸೈಡ್ ಈಸ್ ಸಿ, ಎಲ್ಲಾ ಸೈಡ್ಗಳು ಈಕ್ವಲ್ ಆಗಿರುತ್ತೆ. ಸೊ ಇಲ್ಲಿ ನಾನು ಎ ಬಿ ಸಿ ಡಿ ಅಂತ ಮೆನ್ಷನ್ ಮಾಡಿದ್ರೆ ಎ ಬಿ ಸೈಡ್ ಲೆಂತ್ ಇಸ್ ಈಕ್ವಲ್ ಟು ಬಿ ಸಿ ಸೈಡ್ ಲೆಂತ್ ಈಕ್ವಲ್ ಟು ಸಿ ಡಿ ಸೈಡ್ ಲೆಂತ್ ಈಕ್ವಲ್ ಟು ಎ ಡಿ ಸೈಡ್ ಲೆಂತ್ ಅಂತ ಹೇಳ್ಬೋದು. ಕರೆಕ್ಟಾ? ಎಕ್ಸಾಂಪಲ್ ಪ್ರಕಾರ ಇಲ್ಲಿ ಒಂದು ನಾನು 5 ಯೂನಿಟ್ ಇದೆ ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಸ್ಕ್ವಯರ್ ಅಂತ ನಾನು ಹೇಳಿದ್ಮೇಲೆ ಇವೆಲ್ಲಾನು 5 ಮೀಟರ್ ಆಗುತ್ತೆ. ಓಕೆನಾ? ಎಸ್. ಸೊ ಸ್ಕ್ವಯರ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಅಂಡ್ ಸಿಮಿಲರ್ ನಾನು ಹೇಳಿದಾಗೆ ಸ್ಕ್ವಯರ್ಗೆ ಎಲ್ಲ ನಾನು 2 ಪ್ರಾಪರ್ಟಿ ಏನು ಹೇಳಿದೀನಿ ಪ್ಯಾರಲೋಗ್ರಾಮ್ದು ಎಲ್ಲಾನು ಅನ್ವಯಿಸುತ್ತೆ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ರಾಂಬಸ್. ಸೊ ರಾಂಬಸ್ ಇಸ್ ಎ ಕ್ವಾಡ್ರಿಲ್ಯಾಟ್ರಲ್. ಓಕೆ. ರಾಂಬಸ್ ಒಂದು ಕ್ವಾಡ್ರಿಲ್ಯಾಟ್ರಲ್ ಅಂತೆ. ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ ನಿಮಗೆ ನಾನು ಫಸ್ಟ್ ಏನು ಮಾಡಿದೆ ಅದೆಲ್ಲ ನೆನಪಾಗಬೇಕು. ಸೊ ಕ್ವಾಡ್ರಿಲ್ಯಾಟ್ರಲ್ ವಿತ್ 4 ಸೈಡ್ಸ್ ಆರ್ ಈಕ್ವಲ್. ಸೇಮ್ ಇಟ್ಸ್ ಸ್ಕ್ವೈರ್ ಅಲ್ಲಿ ಏನ್ ಹೇಳಿದ್ವಿ, ಅದೇ ಸ್ಕ್ವೈರ್ ಅಲ್ಲಿ ಹೇಳಿದ್ವಿ ರೆಕ್ಟ್ಯಾಂಗಲ್ ವಿತ್ ಆಲ್ 4 ಸೈಡ್ಸ್ ಆರ್ ಈಕ್ವಲ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ ಅದ್ರಲ್ಲಿ ಎಲ್ಲ ಸೈಡ್ಸ್ ಈಕ್ವಲ್ ಅಂತ ಹೇಳ್ತೀವಿ. ಅಂದ್ರೆ ಸ್ಕ್ವೈರ್ ಬಂದ್ಬಿಟ್ಟು ಇನ್ನೂ ಸ್ಪೆಷಲ್ ಜನರಲ್ ಆಗಿಲ್ಲ, ಇದು ರಾಂಬಸ್ ಜನರಲ್ ಆಗಿರೋದು. ರಾಂಬಸ್ ಅಲ್ಲಿ ಸ್ಕ್ವೈರ್ ಇನ್ನೂ ಸ್ಪೆಷಲ್ ಕೇಸ್ ಅಂತ ಹೇಳ್ಬೋದು. ಯಾಕಂದ್ರೆ ಸ್ಕ್ವೈರ್ ಅಲ್ಲಿ ಎಲ್ಲಾ ಡಿಗ್ರಿ 90, ಎಲ್ಲಾ ಆಂಗಲ್ 90 ಡಿಗ್ರಿ ಇರಬೇಕು ಅಂತ ಇದೆ. ಬಟ್ ರಾಂಬಸ್ ಅಲ್ಲಿ ಆತರ ಏನು ಕಂಡೀಷನ್ ಇಲ್ಲ, 90 ಡಿಗ್ರಿ ಇರಬೇಕು ಅಂತ ಕಂಡೀಷನ್ ಇಲ್ಲ. ಓಕೆನಾ? ಸೊ ಎಲ್ಲಾ ಸ್ಕ್ವೈರ್ ಬಂದ್ಬಿಟ್ಟು ರಾಂಬಸ್ ಆಗುತ್ತೆ. ಕರೆಕ್ಟಾ? ಬಟ್ ಎಲ್ಲಾ ರಾಂಬಸ್ ಸ್ಕ್ವೈರ್ ಆಗಲ್ಲ. ಸೊ ಇದು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಸ್ಕ್ವೈರ್ ಅಲ್ಲಿ 90 ಡಿಗ್ರಿ ಅಂತ ಹೇಳೋದು ಬಂದ್ಬಿಡುತ್ತೆ. ಬಟ್ ರಾಂಬಸ್ ಅಲ್ಲಿ ಆತರ 90 ಡಿಗ್ರಿನೇ ಇರಬೇಕು ಅಂತ ಏನಿಲ್ಲ. ರಾಂಬಸ್ ಅಲ್ಲಿ ಕಂಡೀಷನ್ ಅಂದ್ರೆ ಎಲ್ಲಾ ಸೈಡ್ ಈಕ್ವಲ್ ಆಗಿರ್ಬೇಕು ಅಷ್ಟೇ. ಓಕೆನಾ? ಸೊ ಎಲ್ಲಾ ಸೈಡ್ಸ್ ಈಕ್ವಲ್ ಆಗಿರ್ಬೇಕು. ಬಟ್ ಸ್ಕ್ವೈರ್ ಅಲ್ಲಿ ಎಲ್ಲಾ ಸೈಡ್ಸ್ ಈಕ್ವಲ್ ಆಗಿರ್ಬೇಕು ವಿತ್ ಇನ್ನೊಂದು ಕೇಸ್, ಇನ್ನೊಂದು ಕಂಡೀಷನ್, ಅದು ರೆಕ್ಟ್ಯಾಂಗಲ್ ಅಂತ ಹೇಳಿರೋದ್ರಿಂದ ಎಲ್ಲಾ ಆಂಗಲ್ 90 ಡಿಗ್ರಿ ಆಗುತ್ತೆ. ಕರೆಕ್ಟಾ? ಸೊ ರಾಂಬಸ್ ಅಲ್ಲಿ, ಸೊ ಇಲ್ಲಿ ಮೆನ್ಷನ್ ಮಾಡಿರುವಾಗ ಎಲ್ಲಾ ಸ್ಕ್ವೇರ್ ರಾಂಬಸ್ ಆಗುತ್ತೆ. ಓಕೆನಾ? ನಾವು ರಾಂಬಸ್ ಇನ್ನೊಂದು ಪ್ರಾಪರ್ಟಿ ಏನಂದ್ರೆ ಅದರದ್ದು ಡಯಾಗ್ನಲ್ಸ್ ಇದೆಯಲ್ಲ, ರಾಂಬಸ್ ಡಯಾಗ್ನಲ್ ನಾವು ಇಲ್ಲಿ ಮೆನ್ಷನ್ ಮಾಡಿದ್ರೆ ಎ ಬಿ ಸಿ ಡಿ ಅಂತ, ಎ ಸಿ ಮತ್ತೆ ಬಿ ಡಿ ಇದ್ರದ್ದು ಡಯಾಗ್ನಲ್. ಕರೆಕ್ಟಾ? ಸೊ ಡಯಾಗ್ನಲ್ ಪ್ರಾಪರ್ಟಿ ಏನಂದ್ರೆ ಅವೆರಡು ಡಯಾಗ್ನಲ್ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಪರ್ಪೆಂಡಿಕ್ಯುಲರ್ಲಿ ಬೈಸೆಕ್ಟ್ ಮಾಡುತ್ತೆ. ಅದು ಅನ್ನೋದು ಇದ್ರದ್ದು ರಾಂಬಸ್ ವಿತ್ ಪ್ರಾಪರ್ಟಿ. ಓಕೆನಾ? ಸೊ ಈ ಆಂಗಲ್ 90 ಡಿಗ್ರಿ ಆಗಿರುತ್ತೆ, ಇವೆಲ್ಲ ಆಂಗಲ್ 90 ಡಿಗ್ರಿ ಆಗಿರುತ್ತೆ. ಅದೇ ಇದ್ರದ್ದು ಪ್ರಾಪರ್ಟಿ. ಓಕೆನಾ? ಅಂಡ್ ಇದನ್ನ ಓ ಅಂತ ನಾನು ಹೇಳಿದ್ರೆ ಆ ಸೆಂಟರ್ ಪಾಯಿಂಟ್ ನ, ಸೊ ಬಿ ಓ ಶುಡ್ ಬಿ ಈಕ್ವಲ್ ಟು ಓ ಡಿ ಅಂಡ್ ಎ ಓ ಶುಡ್ ಬಿ ಈಕ್ವಲ್ ಟು ಓ ಸಿ ಆಗಿರುತ್ತೆ. ಓಕೆನಾ? ಸೇಮ್. ಸೊ ಇದು ರಾಂಬಸ್. ನೆಕ್ಸ್ಟ್ ನಾವು ಒಂದು ಇನ್ನೊಂದು ಪ್ರಾಪರ್ಟಿನ, ಇನ್ನೊಂದು ಕ್ವಾಡ್ರಿಲ್ಯಾಟ್ರಲ್ದು ಪ್ರಾಪರ್ಟಿನ ಸ್ಟಡಿ ಮಾಡ್ತಿದ್ವಿ. ಸೊ ಅದ್ರ ಹೆಸರು ಬಂದ್ಬಿಟ್ಟು ಆಂಗಲ್ ಸಮ್ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು. ಸೊ ಆಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್ ನೀವು ಆಲ್ರೆಡಿ ಸ್ಟಡಿ ಮಾಡಿದ್ದೀರಾ. ಸೊ ಏನಂದ್ರೆ ಸಿ, ಇಲ್ಲೊಂದು ಟ್ರಯಾಂಗಲ್ ಇದೆ. ಆ ಟ್ರಯಾಂಗಲ್ 3 ಆಂಗಲ್ ಇದೆ. ಒಂದು ಆಂಗಲ್ ಎಕ್ಸ್, ಒಂದು ಆಂಗಲ್ ವೈ, ಒಂದು ಆಂಗಲ್ ಝೆಡ್. ಓಕೆನಾ? ಸೊ ಇವೆಲ್ಲಾ ಆಂಗಲ್ ಎಕ್ಸ್ ಪ್ಲಸ್ ಆಂಗಲ್ ವೈ ಪ್ಲಸ್ ಆಂಗಲ್ ಝೆಡ್, ಇವೆಲ್ಲಾ ಆಂಗಲ್ ನ ಆಡ್ ಮಾಡಿದ್ರೆ ನಮ್ಗೆ ಕಾನ್ಸ್ಟೆಂಟ್ ಬರುತ್ತೆ. ಸೊ ಒಂದು 180 ಡಿಗ್ರಿ ಅಂತ ಹೇಳುವಂಥದ್ದು. ಕರೆಕ್ಟ್ ಅಲ್ಲ? ಸೊ ಏನೇ ಇರಲಿ, ಯಾವುದೇ ತರ ಟ್ರಯಾಂಗಲ್ ಇರಲಿ, ಅಬ್ಟ್ಯೂಸ್ ಟ್ರಯಾಂಗಲ್, ಏನೇ ತರ ಟ್ರಯಾಂಗಲ್, ರೈಟ್ ಆಂಗಲ್, ಯಾವುದೇ ತರ ಟ್ರಯಾಂಗಲ್ ಇರಲಿ, ಈ ಮೂರೂನ ಆಡ್ ಮಾಡಿದ್ರೆ 180 ಡಿಗ್ರಿ ಅಂತೂ 100% ಬಂದೇ ಬರುತ್ತೆ. ಓಕೆ, ನಾವು ಟ್ರಯಾಂಗಲ್ ಫಾರ್ಮ್ ಮಾಡಿದ್ರೆ ನೀವು, ಓಕೆ, 180 ಡಿಗ್ರಿ ಬಂದೇ ಬರುತ್ತೆ. ಸೊ ಕ್ವಶನ್ ಏನಂದ್ರೆ ನಾವು ಓದ್ತಿರೋ ಚಾಪ್ಟರ್ ಕ್ವಾಡ್ರಿಲ್ಯಾಟ್ರಲ್. ಕರೆಕ್ಟ್ ಅಲ್ಲ? ಸೊ ಕ್ವಾಡ್ರಿಲ್ಯಾಟ್ರಲ್ ಅಲ್ಲಿ ಎಲ್ಲಾ ಆಂಗಲ್ ನ ಆಡ್ ಮಾಡಿದ್ರೆ ಏನ್ ಬರ್ತದೆ ಅಂತ ಸೊ ಈಗ ನಾವು ಜಸ್ಟ್ ಡೆರೈವ್ ಮಾಡುವ. ಸೊ ಆಲ್ರೆಡಿ ನಮ್ಗೆ ಈ ಟ್ರಯಾಂಗಲ್ ಗೊತ್ತಿರೋದ್ರಿಂದ ಜಸ್ಟ್ ವೆರಿ ಈಸಿಲಿ ನಾವು ಕ್ವಾಡ್ರಿಲ್ಯಾಟ್ರಲ್ ಏನು ಅಂತ ಹೇಳ್ಬೋದು. ಕರೆಕ್ಟಾ? ಸೊ ಅದಕ್ಕೂ ಮುಂಚೆ ನೀವು ಒಂದು ಕ್ವಾಡ್ರಿಲ್ಯಾಟ್ರಲ್ ಅಲ್ಲಿ ಒಂದು ಡಯಾಗ್ನಲ್ ನ ಹೇಳ್ಕೊಂಡ್ರೆ, ಇಲ್ಲಿ ನಾನೊಂದು ಡಯಾಗ್ನಲ್ ಅಲ್ಲ, ಸೊ ಜಸ್ಟ್ ಇಲ್ಲಿ ನಾನು ಡಯಾಗ್ನಲ್ ನ ಹೇಳ್ಕೊಂಡ್ರೆ, ಸೊ ಇಲ್ಲಿ 2 ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಕರೆಕ್ಟಾ? ಒಂದು ಟ್ರಯಾಂಗಲ್, ಸೊ ಇಲ್ಲಿ ಮೆನ್ಷನ್ ಮಾಡಿದ್ರೆ ಆಂಗಲ್ ಸೈಡ್, ಇದು ಪಿ ಕ್ಯೂ ಆರ್ ಅಂತ ಮೆನ್ಷನ್ ಮಾಡ್ತೀನಿ. ಪಿ ಕ್ಯೂ ಆರ್ ಎಸ್ ಅಂತ ಹೇಳ್ಬಿಟ್ಟು. ಸೊ ಪಿ ಆರ್ ಡಯಾಗ್ನಲ್ ನಾನು ಹೇಳಿದ್ರೆ, ಸೊ ಪಿ ಎಸ್ ಆರ್ ಅಂತ ಹೇಳುವಂತ ಒಂದು ಟ್ರಯಾಂಗಲ್ ಕಾಣಿಸ್ತಿದೆ ನಿಮಗೆ. ಕರೆಕ್ಟಾ? ಪಿ ಎಸ್ ಆರ್, ಸೊ ಇದೊಂದು ಟ್ರಯಾಂಗಲ್ ಕಾಣಿಸ್ತಿದೆ.
ಅಂಡ್ ಪಿ ಆರ್ ಕ್ಯೂ ಇನ್ನೊಂದು ಟ್ರಯಾಂಗಲ್ ಕಾಣಿಸ್ತಿದೆ. ಸೊ ನಾನು ಮಾತಾಡ್ತಿರೋದು ಇವೆರಡು ಟ್ರಯಾಂಗಲ್ ಬಗ್ಗೆ. ಸೊ ಇಲ್ಲೇ ಬರ್ಕೊಳ್ತೀನಿ. ಸೊ ಐ ಆಮ್ ಟಾಕಿಂಗ್ ಅಬೌಟ್ ಟ್ರಯಾಂಗಲ್ ಪಿ ಎಸ್ ಆರ್, ಟ್ರಯಾಂಗಲ್ ಪಿ ಎಸ್ ಆರ್ ಅಂಡ್ ಟ್ರಯಾಂಗಲ್ ಪಿ ಕ್ಯೂ ಆರ್. ಓಕೆನಾ, ಇವೆರಡು ಟ್ರಯಾಂಗಲ್ ಬಗ್ಗೆ ಮಾತಾಡ್ತಿದ್ದೀನಿ. ಅಂಡ್ ಆಲ್ರೆಡಿ ನನಗೆ ಗೊತ್ತು ಬೈ ಆಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್ ನಾನೇನು ಬರಿಬೋದಂದ್ರೆ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಬಂದ್ಬಿಟ್ಟು 180 ಡಿಗ್ರಿ ಇದೆ ಅಂತ ಹೇಳ್ಬೋದು. ಕರೆಕ್ಟಾ? ಎಸ್. ಸಿಮಿಲರ್ಲಿ ಟ್ರಯಾಂಗಲ್ ಪಿ ಕ್ಯೂ ಆರ್ ಅಲ್ಲಿ ನಾನು ಆಂಗಲ್ ಡಿ ಪ್ಲಸ್ ಆಂಗಲ್ ಇ ಪ್ಲಸ್ ಆಂಗಲ್ ಎಫ್ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಹೇಳ್ಬೋದು. ಈಗ ಸೊ ನಮಗೆ ಬೇಕಾಗಿರೋದೇನು, ಒಂದು ಕ್ವಾಡ್ರಿಲ್ಯಾಟರಲ್ ಇರುವಂತ ಎಲ್ಲಾ ಆಂಗಲ್ ಸಮ್. ಕರೆಕ್ಟಾ? ನಾನು ಇಲ್ಲಿ ನೋಡ್ಬೇಕಂದ್ರೆ ಬೈ ಫಿಗರ್ ನಾನು ಹೇಳ್ಬೋದು, ನಾನು ಕಂಡುಹಿಡಿಬೇಕಾಗಿರೋದು ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಪ್ಲಸ್ ಆಂಗಲ್ ಡಿ ಪ್ಲಸ್ ಆಂಗಲ್ ಇ ಪ್ಲಸ್ ಆಂಗಲ್ ಎಫ್. ಕರೆಕ್ಟಾ? ನಾನು ಇದನ್ನೇ ಕಂಡುಹಿಡಿಬೇಕಾಗಿರೋದು. ಬಟ್ ಆಲ್ರೆಡಿ ನನ್ಗೆ ಗೊತ್ತಿದೆ ಆಂಗಲ್. ಸೊ ನಂಗೆ ಏನ್ ಗೊತ್ತಿದೆ ಅಂದ್ರೆ ಆಂಗಲ್ ಎ ಪ್ಲಸ್ ಬಿ ಪ್ಲಸ್ ಸಿ ಮತ್ತೆ ಆಂಗಲ್ ಡಿ ಪ್ಲಸ್ ಆಂಗಲ್ ಇ ಪ್ಲಸ್ ಆಂಗಲ್ ಎಫ್. ಸೊ ಇದ್ರದ್ದು ವ್ಯಾಲ್ಯೂ ನಂಗೆ ಗೊತ್ತಿದೆ. ಕರೆಕ್ಟಾ? ಸೊ ಇದು ಬಂದ್ಬಿಟ್ಟು 180 ಡಿಗ್ರಿ ಅಂತ ಹೇಳ್ಬಿಟ್ಟು, ಇದು ಬಂದ್ಬಿಟ್ಟು 180 ಡಿಗ್ರಿ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಟೋಟಲ್ 180 ಡಿಗ್ರಿ ಪ್ಲಸ್ 180 ಡಿಗ್ರಿ ಬಂದ್ಬಿಟ್ಟು 360 ಡಿಗ್ರಿ. ಕರೆಕ್ಟಾ? ಸೊ ನಾನು ಏನ್ ಹೇಳ್ಬೋದಂದ್ರೆ, ಯಾವ ತರ ನೀವು ಆಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್ ಎಲ್ಲಾ ಆಂಗಲ್ ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರುತ್ತೆ ಅಂತ ಇದೆ, ಸಿಮಿಲರ್ಲಿ ಕ್ವಾಡ್ರಿಲ್ಯಾಟರಲ್ಸ್ ಅಲ್ಲಿ ಯಾವುದೇ ಕ್ವಾಡ್ರಿಲ್ಯಾಟರಲ್ಸ್ ಅಲ್ಲಿ ನಾವು ಅದೆಲ್ಲ ಆಂಗಲ್ ನ ಆಡ್ ಮಾಡಿದ್ರೆ 360 ಡಿಗ್ರಿ ಬರುತ್ತೆ ಅಂತ ಹೇಳ್ಬೋದು. ಓಕೆನಾ? ಸೊ ಇದು ಒಂದು ಪ್ರಾಪರ್ಟಿ. ನೆಕ್ಸ್ಟ್, ಸೊ ಇವಿಷ್ಟು ಕಾನ್ಸೆಪ್ಟ್. ಓಕೆನಾ? ಸೊ ಏನೇನೋ ಕ್ವಾಡ್ರಿಲ್ಯಾಟರಲ್ ಅಲ್ಲಿ ಕಾನ್ಸೆಪ್ಟ್ಸ್ ಇದೆ. ಸೊ ಮೊದಲನೇದಾಗಿ ನಾವು ಡೆಫಿನೇಷನ್ ನೋಡಿದ್ವಿ, ಕ್ವಾಡ್ರಿಲ್ಯಾಟರಲ್ ಡೆಫಿನೇಷನ್. ಅದಾದ್ಮೇಲೆ ಟೈಪ್ಸ್ ನೋಡಿದ್ವಿ, ಕ್ವಾಡ್ರಿಲ್ಯಾಟರಲ್ ಟೈಪ್ಸ್. ಅದಾದ್ಮೇಲೆ ಆ ಟೈಪ್ಸ್ ಅಲ್ಲಿ ಪ್ಯಾರಲೋಗ್ರಾಮ್ ಅಂತ ಒಂದು ಟೈಪ್ ಇತ್ತು, ಆ ಪ್ಯಾರಲೋಗ್ರಾಮ್ ಎರಡು ಪ್ರಾಪರ್ಟೀಸ್ ನ ನೋಡಿದ್ವಿ. ಆಮೇಲೆ ಆ ಪ್ಯಾರಲೋಗ್ರಾಮ್ ಅಲ್ಲಿ ಸ್ಪೆಷಲ್ ಕೇಸ್ ಆಗಿ ರೆಕ್ಟಾಂಗಲ್, ಸ್ಕ್ವಯರ್, ರೋಂಬಸ್ ನೆಲ್ಲ ನೋಡಿದ್ವಿ. ನೆಕ್ಸ್ಟ್ ಆಂಗಲ್ ಸಮ್ ಪ್ರಾಪರ್ಟಿನ ನಾವು ಡಿಫೈನ್ ಮಾಡ್ಬಿಟ್ಟು ಅದು 360 ಇರುತ್ತೆ ಅಂತ ಹೇಳಿದ್ವಿ. ಈಗ ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡುವ. ಸೊ ನಾವು ಏನೇನ್ ಕಾನ್ಸೆಪ್ಟ್ ನ ಕಲ್ತಿದೀವಿ ಅದನ್ನ ಒಂದು 4 ಕ್ವಶನ್ಗೆ ಅಪ್ಲೈ ಮಾಡ್ಬಿಟ್ಟು ಸೊ ನಾವು ಟ್ರೈ ಮಾಡುವ. ಓಕೆನಾ? ಸೊ ಇಲ್ಲಿ ನಾವು ಮೊದಲನೇ ಕ್ವಶನ್ ನೋಡೋಣ. ಸೊ ಮೊದಲನೇ ಕ್ವಶನ್ ಸಿ, ಮೊದಲನೇ ಕ್ವಶನ್ ಅಲ್ಲಿ ಅವ್ರೇನ್ ಕೇಳ್ತಿದ್ದಾರೆ, ಆಂಗಲ್ ಎ ಒ ಬಿ ನ ಡಿಫೈನ್ ಮಾಡ್ಬಿಟ್ಟಿದ್ದಾರೆ 150 ಡಿಗ್ರಿ ಅಂತ. ಕರೆಕ್ಟಾ? ಆಂಗಲ್ ಎ ಒ ಬಿ ನ ಅವರು 150 ಡಿಗ್ರಿ ಅಂತ ಡಿಫೈನ್ ಮಾಡಿದ್ದಾರೆ. ಅಂಡ್ ಅವ್ರು ಕೇಳ್ತಿರೋದು ಆಂಗಲ್ ಎ ಸಿ ಬಿ ಎಷ್ಟು ಅಂದ್ರೆ, ನಾನು ನೋಡಿದ್ರೆ ಇಲ್ಲಿ ಈ ಆಂಗಲ್ ಎಷ್ಟು ಅಂತ ಅವರು ಕೇಳ್ತಿರುವಂತದ್ದು ಕ್ವಶನ್ ಅಲ್ಲಿ. ಕರೆಕ್ಟಾ? ಸೊ ನಮ್ಗೆ ಒಂದು ಪ್ರಾಪರ್ಟಿ ಗೊತ್ತಿದೆ ಆಕ್ಚುಲಿ, ಏನಂದ್ರೆ ಒಂದು ಏನ್ ಸರ್ಕಲ್ ಏನಿದೆ ಆ ಸರ್ಕಲ್, ಸೊ ಇಲ್ಲಿ ನಾನು ತೋರಿಸ್ತೀನಿ. ಸೊ ಒಂದು ಸರ್ಕಲ್ ಏನಿದೆ, ಸೊ ಇದೊಂದು ಸರ್ಕಲ್. ಈ ಸರ್ಕಲ್ ಅಲ್ಲಿ ಒಂದು ಟ್ಯಾಂಜೆಂಟ್ ಎಳಿತೀವಿ. ಓಕೆನಾ? ಟ್ಯಾಂಜೆಂಟ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು, ಜಸ್ಟ್ ಟಚ್ ಆಗುತ್ತೆ. ಓಕೆನಾ? ಸೊ ಏನ್ ಸರ್ಕಲ್ ಇದೆ ಅದಕ್ಕೆ ಜಸ್ಟ್ ಟಚ್ ಆಗುತ್ತೆ. ಆ ಜಸ್ಟ್ ಟಚ್ ಆಗುತ್ತಾಗ ನಾವು ಅದನ್ನ ಸೆಂಟರ್ ಇಂದ ಆ ಪಾಯಿಂಟಿಂಗ್ ನಾವು ಲೈನ್ ಹೇಳಿದ್ರೆ ಆ ಲೈನ್ ಬಂದ್ಬಿಟ್ಟು ಆ ಟ್ಯಾಂಜೆಂಟ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಪ್ರಾಪರ್ಟಿ ಇದೆ. ಕರೆಕ್ಟ್ ಅಲ್ಲ? ಸೊ ಆ ಪ್ರಾಪರ್ಟಿನ ಇಲ್ಲಿ ಯೂಸ್ ಮಾಡ್ಕೊಂಡು ನಾವು ಇವತ್ತು ಈ ಕ್ವಶನ್ ಸಾಲ್ವ್ ಮಾಡ್ತಾ ಇದೀವಿ. ಓಕೆನಾ? ಸೊ ಇಲ್ಲಿ ಆಂಗಲ್ ಒ ಎ ಸಿ ಬಂದ್ಬಿಟ್ಟು 90 ಡಿಗ್ರಿ ಆಗಿರುತ್ತೆ ಬೈ ದಟ್ ಪ್ರಾಪರ್ಟಿ. ಓಕೆ, ನಾನು ಈಗ ಪ್ರಾಪರ್ಟಿ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಬಿಕಾಸ್ ಎ ಸಿ ಲೆಂತ್ ಅದು ಏನಂದ್ರೆ ಅದೊಂದು ಟ್ಯಾಂಜೆಂಟ್ ಎ ಸಿ. ಕರೆಕ್ಟ್? ಅದೊಂದು ಟ್ಯಾಂಜೆಂಟ್. ಅಂಡ್ ಒ ಎ ಅದು ಸೆಂಟರ್ ಇಂದ ಒಂದು ಲೈನ್ ಆ ಪಾಯಿಂಟ್ಗೆ ಅದೇನು ಟಚ್ ಆಗಿದೆ ಆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನಿದೆ ಅದಕ್ಕೆ. ಕರೆಕ್ಟಾ? ನಾನು ಹೇಳೋ ಪ್ರಾಪರ್ಟಿ ಪ್ರಕಾರ ಒ ಎ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಟು ಎ ಸಿ, ಅದಕ್ಕೆ ಒ ಎ ಸಿ ಆಂಗಲ್ ಬಂದ್ಬಿಟ್ಟು 90 ಡಿಗ್ರಿ ಆಗಿರುತ್ತೆ. ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ ಸಿಮಿಲರ್ಲಿ ಆಂಗಲ್ ಒ ಬಿ ಸಿ ಬಂದ್ಬಿಟ್ಟು 90 ಡಿಗ್ರಿ ಆಗಿರುತ್ತೆ ಬಿಕಾಸ್ ಆಫ್ ಸೇಮ್ ರೀಸನ್. ಓಕೆನಾ? ಸೇಮ್ ನಾನು ಏನು ಹೇಳಿದೆ ಅದೇ ತರ ಅದೇ ಪ್ರಾಪರ್ಟೀಸ್ ಮಾಡ್ಕೊಂಡು ಇದನ್ನು ಡಿಫೈನ್ ಮಾಡ್ಬೋದು. ಎಸ್. ಸೊ ಇವೆರಡು ಆಂಗಲ್ 90 ಡಿಗ್ರಿ ಆಗಿದೆ. ಸೊ ನಾನು ಇಲ್ಲಿ ನಿಸ್ಸಂದೇಹವಾಗಿ ಬರೀಬೋದು ಇದು 90 ಡಿಗ್ರಿ ಅಂಡ್ ಇದು 90 ಡಿಗ್ರಿ ಅಂತ. ಕರೆಕ್ಟಾ? ಎಸ್, ಇದು 90 ಡಿಗ್ರಿ. ಓಕೆ, ನಾವು ನನಗೆ 3 ಆಂಗಲ್ ಗೊತ್ತಾಗಿದೆ. ಕರೆಕ್ಟಾ? ಒ ಎ ಸಿ ಗೊತ್ತಾಗಿದೆ, ಎ ಒ ಬಿ ಗೊತ್ತಾಗಿದೆ, ಒ ಬಿ ಸಿ ಗೊತ್ತಾಗಿದೆ. ಒಂದು ಆಂಗಲ್ ಗೊತ್ತಾಗಿಲ್ಲ. ಕರೆಕ್ಟಾ? ಎ ಸಿ ಬಿ ಗೊತ್ತಾಗಿಲ್ಲ. ಸೊ ಬೈ ಆಂಗಲ್ ಸಮ್ ಪ್ರಾಪರ್ಟಿ ಆಫ್ ಕ್ವಾಡ್ರಿಲ್ಯಾಟರಲ್ ಸೊ ಈಸಿಯಾಗಿದ್ದ ಸಾಲ್ವ್ ಮಾಡ್ಬೋದು. ಕರೆಕ್ಟಾ? ಸೊ ಇಲ್ಲಿ ಬರೆದ್ರೆ ಆಂಗಲ್ ಎ ಪ್ಲಸ್
ಆಂಗಲ್ ಸಿ ಪ್ಲಸ್ ಆಂಗಲ್ ಓ ಆಂಗಲ್ ಓ ಪ್ಲಸ್ ಆಂಗಲ್ ಬಿ, ಎಲ್ಲ ಆಂಗಲ್ನ ಆ್ಯಡ್ ಮಾಡಿದ್ರೆ 360 ಬರಬೇಕು. ಬಿಕಾಸ್ ಓ ಎ ಓ ಓ ಎ ಸಿ ಬಿ ಬಂದ್ಬಿಟ್ಟು ಒಂದು ಕ್ವಾಡ್ರಿಲ್ಯಾಟ್ರಲ್, ಅದಕ್ಕೆ ಓಕೆನಾ. ಕ್ವಾಡ್ರಿಲ್ಯಾಟ್ರಲ್ ತಾನೇ ನಾವು ಕಲ್ತಿರೋದು, 360 ಬರುತ್ತೆ ಆಂಗಲ್. ಸೊ ಸಿನ್ಸ್ ಓ ಎ ಸಿ ಬಿ ಇಸ್ ಎ ಕ್ವಾಡ್ರಿಲ್ಯಾಟ್ರಲ್, ಅದಕ್ಕೆ ಶೋ ಯು. ಸೊ ಇದು ಇದು ಒಂದು ಕ್ವಾಡ್ರಿಲ್ಯಾಟ್ರಲ್ ಅಲ್ಲ, ಸೊ ಇದು. ಸೊ ಈ ಕ್ವಾಡ್ರಿಲ್ಯಾಟ್ರಲ್ ಸೊ ಎಲ್ಲ ಆಂಗಲ್ ಆಡ್ ಮಾಡಿ 360 ಬರಬೇಕು. ಸೊ ಆಂಗಲ್ ಎ ಆಲ್ರೆಡಿ ಗೊತ್ತಿದೆ 90 ಅಂತ ಹೇಳ್ಬಿಟ್ಟು, ಆಂಗಲ್ ಓ ಗೊತ್ತಿದೆ 150 ಅಂತ ಹೇಳ್ಬಿಟ್ಟು, ಅಂಡ್ ಆಂಗಲ್ ಬಿ ಬಂದ್ಬಿಟ್ಟು 90 ಇದೆ. ಟೋಟಲ್ 360. ಸೊ 90 ಪ್ಲಸ್ 90 ಎಷ್ಟಾಗುತ್ತೆ? 180 ಆಗುತ್ತೆ, ಕರೆಕ್ಟಾ? 180 ಪ್ಲಸ್ ಸಿ ಪ್ಲಸ್ 150 ಇಸ್ ಈಕ್ವಲ್ ಟು 360. ಸೊ 180ನ ಈಕ್ವೇಶನ್ ಆಚೆ ಕಳಿಸಿದ್ರೆ ಆಂಗಲ್ ಸಿ ಪ್ಲಸ್ ಆಂಗಲ್ 150 ಇಸ್ ಈಕ್ವಲ್ ಟು 180 ಆಗುತ್ತೆ, ಕರೆಕ್ಟಾ? ಸೊ ನೆಕ್ಸ್ಟ್ ಆಂಗಲ್ ಸಿ ಇಸ್ ಈಕ್ವಲ್ ಟು 180 ಮೈನಸ್ 150. ಸೊ ಆಂಗಲ್ ಸಿ ಇಸ್ ಈಕ್ವಲ್ ಟು 30 ಆಗುತ್ತೆ. ಸೊ ಆಂಗಲ್ ಸಿ ಅಂದ್ರೆ ಆಂಗಲ್ ಎ ಸಿ ಬಿನೇ ತಾನೆ. ಸೊ ಆಂಗಲ್ ಎ ಸಿ ಪಿ ಇಸ್ ಈಕ್ವಲ್ ಟು 30 ಆಗುತ್ತೆ. ಸೊ ನಮ್ಮ ಫಸ್ಟ್ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ. ಆಂಗಲ್ ಎ ಸಿ ಬಿ ಬಂದ್ಬಿಟ್ಟು 30 ಆಗಿರ್ಬೇಕು, ಕರೆಕ್ಟಾ? ಸೊ ನಾನು ಇಲ್ಲಿ ಬರಿಬೋದು, ಇದು 30 ಆಗಿರುತ್ತೆ, ಓಕೆನಾ? ಸೊ ಇನ್ನೂ ಒಂದು ಪ್ರಾಪರ್ಟಿ ಓದಿರ್ತಾರೆ, ಏನಂದ್ರೆ ಆಪೋಸಿಟ್ ಸೈಡ್ ಬಂದ್ಬಿಟ್ಟು ಈ ತರ ಕೇಸಲ್ಲಿ 180 ಆಗಿರ್ಬೇಕು. ಸೊ ಇಲ್ಲಿ 150 ಇದೆ ಅಂದ್ಮೇಲೆ ನೆಕ್ಸ್ಟ್ ಇಲ್ಲಿ 30 ಆಗ್ಬೇಕು, ಆಗ 180 ಆಗುತ್ತೆ. ಎರಡು ತರ ಮಾಡ್ಬೋದು. ಸೊ ನಾವು ಕಲ್ತಿರುವಂತ ಆಂಗಲ್ ಸಮ್ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ನಾವು ಇದನ್ನ ಸಾಲ್ವ್ ಮಾಡಿದ್ವಿ, ಓಕೆನಾ? ಸೊ ಫಸ್ಟ್ ಕ್ವಶನ್ ಕರೆಕ್ಟ್ ಆಗಿದೆ. ಈಗ ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಸೊ ಸೆಕೆಂಡ್ ಕ್ವಶನ್ ಅಲ್ಲಿ, ಸೊ ಇದು ಒಂದು ಪ್ಯಾರಲೋಗ್ರಾಮ್, ಎ ಡಿ ಸಿ ಬಿ ಒಂದು ಪ್ಯಾರಲೋಗ್ರಾಮ್. ಆ ಪ್ಯಾರಲೋಗ್ರಾಮ್ ಅಲ್ಲಿ ಎ ಸಿ ಅಂತ ಹೇಳುವಂತ ಒಂದು ಡಯಾಗ್ನಲ್ ಎಳೆದ್ಬಿಟ್ಟು, ಈಗ ನಾನು ಆಲ್ರೆಡಿ ಮೆನ್ಷನ್ ಮಾಡಿರೋ ಪ್ರಕಾರ ಬಿ ಎ ಸಿ ಆಂಗಲ್ 40 ಅಂತೆ, ಮತ್ತೆ ಎ ಬಿ ಸಿ ಆಂಗಲ್ 80 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಮಗೆ ಬೇಕಾಗಿರೋ ಅವ್ರ ಕ್ವಶನ್ ಅಲ್ಲಿ ಏನ್ ಕೇಳ್ತಿದ್ದಾರೆ, ಆಂಗಲ್ ಸಿ ಎ ಡಿ ಎಷ್ಟು ಅಂತ ಕೇಳ್ತಿದ್ದಾರೆ, ಓಕೆನಾ? ಆಂಗಲ್ ಸಿ ಎ ಡಿ ಎಷ್ಟು ಅಂತ. ಸೊ ಸಿ ಎ ಡಿನ ನಾವು ಸೊ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೆಂಗಂದ್ರೆ, ಸೊ ಸಿ ಇದು ಪ್ಯಾರಲೋಗ್ರಾಮ್, ಕರೆಕ್ಟ್ನಾ? ಸೊ ಪ್ಯಾರಲೋಗ್ರಾಮ್ ಆಗಿರೋದ್ರಿಂದ ನಮ್ಗೆ ಏನ್ ಕಂಡಿಡಿಬೇಕು, ನಾನು ಎಕ್ಸ್ ಡಿಗ್ರಿ ಅಂತ ಅನ್ಕೊಳ್ತೀನಿ ಅದ. ಸೊ ನಾನು ಕಂಡಿಬೇಕಾದ್ರೆ ಆಂಗಲ್ ಎಕ್ಸ್ ಡಿಗ್ರಿ. ಆ ಎಕ್ಸ್ ಡಿಗ್ರಿ ಸಿನ್ಸ್ ಇದು ಪ್ಯಾರಲಲ್ ಲೈನ್ಸ್ ಆಗಿರೋದ್ರಿಂದ ನಾನು ಆಲ್ಟರ್ನೇಟಿವ್ ಇಂಟೀರಿಯರ್ ಆಂಗಲ್ಸ್ ನ ಯೂಸ್ ಮಾಡ್ಕೊಂಡು ಈ ಎಕ್ಸ್ ನ ಇಲ್ಲಿ ಬರಿಬಹುದು, ಕರೆಕ್ಟ್? ಇವೆರಡು ಈಕ್ವಲ್ ಆಗಿರುತ್ತೆ, ದಟ್ಸ್ ವೈ. ಈಗ ಸೊ ನನ್ಗೆ ಇಲ್ಲಿ ನೋಡ್ಬೋದು, ಇದೊಂದು ಟ್ರಯಾಂಗಲ್. ಅಂಡ್ ಟ್ರಯಾಂಗಲ್ ಅಲ್ಲಿ ಎಲ್ಲಾ ಆಂಗಲ್ ನ ಆಡ್ ಮಾಡಿದ್ರೆ, ಆಂಗಲ್ ಸಮ್ ಪ್ರಾಪರ್ಟಿ ನೆನಪಿದೆಯಲ್ಲ, ಎಲ್ಲಾ ಆಂಗಲ್ ನ ಆಡ್ ಮಾಡಿದ್ರೆ 180 ಬರಬೇಕು. ಹೆನ್ಸ್ ನಾನು ಎಕ್ಸ್ ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಕರೆಕ್ಟಾ? ಸೊ 40 ಪ್ಲಸ್ 80 ಪ್ಲಸ್ ಎಕ್ಸ್ ಡಿಗ್ರಿ ಅದು 180 ಆಗಲೇಬೇಕು, ಬಿಕಾಸ್ ಅದೊಂದು ಟ್ರಯಾಂಗಲ್, ಅದಕ್ಕೆ. ಸೊ 80 ಪ್ಲಸ್ 40 ಬಂದು 120 ಪ್ಲಸ್ ಎಕ್ಸ್ ಡಿಗ್ರಿ ಇಸ್ ಈಕ್ವಲ್ ಟು 180, ಕರೆಕ್ಟಾ? ನಾವು ಎಕ್ಸ್ ಡಿಗ್ರಿ ಇಸ್ ಈಕ್ವಲ್ ಟು 180 ಮೈನಸ್ 120, ಓಕೆನಾ? ಸೊ ದಿಸ್ ಇಸ್ ಈಕ್ವಲ್ ಟು 60. ಸೊ ಎಕ್ಸ್ ವ್ಯಾಲ್ಯೂ ನಮಗೆ ಈಸಿಯಾಗಿ ಸಿಕ್ತು. ಎಕ್ಸ್ ಬಂದ್ಬಿಟ್ಟು 60 ಅಂತ ಹೇಳ್ಬಿಟ್ಟು, ಸೊ ನಾವು ಏನೆಲ್ಲ ಬರಿಬೋದು, ಎಕ್ಸ್ ಇಸ್ ಈಕ್ವಲ್ ಟು 60. x is equal to 60, ಕರೆಕ್ಟಾ? ಸೊ ಆನ್ಸರ್ ಬಂದಿದೆ, ಆಂಗಲ್ ಸಿ ಎ ಡಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಎ ಡಿ ಇಸ್ ಈಕ್ವಲ್ ಟು 60. ಸೊ ಎರಡು ಕ್ವಶನ್ ಆಗಿದೆ, ಕರೆಕ್ಟಾ? ಸೊ ನೆಕ್ಸ್ಟ್ ಮೂರನೇ ಕ್ವಶನ್. ಸೊ ಮೂರನೇ ಕ್ವಶನ್, ಇಫ್ ದ ಆಂಗಲ್ ಇನ್ ದ ಕ್ವಾಡ್ರಿಲ್ಯಾಟರಲ್ಸ್ ಆರ್ ಇನ್ ದ ರೇಷಿಯೋ 1:2:3:4, ದೆನ್ ಫೈಂಡ್ ದ ಆಲ್ ಆಂಗಲ್, ಓಕೆನಾ? ಅಂದ್ರೆ ಸೊ ಇಲ್ಲಿ 4 ಆಂಗಲ್ ಇದೆ. ಸೊ 4 ಆಂಗಲ್ ಇರುತ್ತಲ್ಲ, ಸೊ ಇವೆಲ್ಲ ಆಂಗಲ್ ಹೆಂಗಿದೆ ಅಂದ್ರೆ 1:2:3:4 ರೇಷಿಯೋದಲ್ಲಿ ಇದೆ, ಓಕೆನಾ? ಸೊ ಇವೆಲ್ಲ ಆಂಗಲ್ ನ ಕಂಡಿಡಿರಿ ಅಂತ ಹೇಳ್ತಿದ್ದಾರೆ, ಓಕೆನಾ? ಸೊ ಏನ್ ಮಾಡ್ಬೋದು ಅಂದ್ರೆ, ಮೊದಲನೇದಾಗಿ ರೇಷಿಯೋ ಅಂತ ಕೊಟ್ಟಾಗ ಸೊ ನಾವೇನ್ ಬರ್ಕೋಬೇಕಂದ್ರೆ, ಮೊದಲನೇ ಆಂಗಲ್ 1:2 ಅಂದ್ರೆ 1:2:3:4 ರೇಷಿಯೋ ಇದೆಯಲ್ಲ, ನಾವು ಹೆಂಗ್ ಬರ್ಕೋಬೇಕಂದ್ರೆ, ಮೊದಲನೇ ಆಂಗಲ್ ಎಕ್ಸ್ ಡಿಗ್ರಿ ಆಗಿದ್ರೆ ನೆಕ್ಸ್ಟ್ ಆಂಗಲ್ 2x ಆಗಿರುತ್ತೆ, ಅಂದ್ರೆ ಅದು ಡಬಲ್ ಆಗಿರುತ್ತೆ. ನೆಕ್ಸ್ಟ್ ಆಂಗಲ್ 3x ಆಗಿರುತ್ತೆ, ನೆಕ್ಸ್ಟ್ ಆಂಗಲ್ 4x ಆಗಿರುತ್ತೆ, ಕರೆಕ್ಟಾ? ಸೊ ಆಂಗಲ್ಗಳು ಈ ತರ ಫಾರ್ಮ್ ಅಲ್ಲಿ ಇರುತ್ತೆ, ಅಂದ್ರೆ ಎಕ್ಸ್ ಡಿಗ್ರಿ, ಇನ್ನೊಂದು ಅದು ಡಬಲ್ ಇರುತ್ತೆ, ಇನ್ನೊಂದು ಟ್ರಿಪಲ್ ಇರುತ್ತೆ, ಇನ್ನೊಂದು
4 ಟೈಮ್ಸ್ ಇರುತ್ತೆ. ಕರೆಕ್ಟಾ? ಈಗ ಇದ್ರ ರೇಷಿಯೋ ತೆಗೆದ್ರೆ 1:2:3:4 ಬರುತ್ತಲ್ಲ. ಸೊ ನಾವು ಇದನ್ನ ಈ ತರ ಅಸ್ಯೂಮ್ ಮಾಡ್ಕೋಬಹುದು. ಲೆಟ್ ದ ಆಂಗಲ್ಸ್ ಬಿ ಎಕ್ಸ್ ಡಿಗ್ರಿ, 2x ಡಿಗ್ರಿ, 3x ಡಿಗ್ರಿ, 4x ಡಿಗ್ರಿ ಅಂತ ಹೇಳ್ಬಿಟ್ಟು. ಕರೆಕ್ಟಾ? ಈಗ ಸೊ ನಾನು ಇಲ್ಲಿ ಬರೀಬಹುದು, ಇದು ಎಕ್ಸ್ ಡಿಗ್ರಿ, ಇದು 2x ಡಿಗ್ರಿ, ಇದು 3x ಡಿಗ್ರಿ, ಇದು 4x ಡಿಗ್ರಿ ಅಂತ. ಕರೆಕ್ಟಾ? ನಾವು ಅಗೇನ್ ನಾನು ಸೊ ಇಲ್ಲಿ ಯೂಸ್ ಮಾಡ್ತಿರುವಂತಹ ಪ್ರಾಪರ್ಟಿ ಬಂದ್ಬಿಟ್ಟು ಆಂಗಲ್ ಸಮ್ ಪ್ರಾಪರ್ಟಿ. ಸೊ ನಮ್ಗೆ ಗೊತ್ತು ಆಂಗಲ್ ಸಮ್ ಪ್ರಾಪರ್ಟಿ ಆಫ್ ಕ್ವಾಡ್ರಿಲ್ಯಾಟ್ರಲ್. ಸೊ ಎಲ್ಲ ಆಂಗಲ್ ನ ಆಡ್ ಮಾಡಿದ್ರೆ 360 ಡಿಗ್ರಿ ಬರಬೇಕು ಅಂತ. ಕರೆಕ್ಟಾ? ಸೊ ಹೆನ್ಸ್ ನಾನು ಬರೀಬಹುದು ಎಕ್ಸ್ ಡಿಗ್ರಿ ಪ್ಲಸ್ 2x ಡಿಗ್ರಿ ಪ್ಲಸ್ 3x ಡಿಗ್ರಿ ಪ್ಲಸ್ 4x ಡಿಗ್ರಿ ಇವೆಲ್ಲ ಆಡ್ ಮಾಡಿದ್ರೆ ನಮಗೆ 360 ಡಿಗ್ರಿ ಬರಬೇಕು. ಕರೆಕ್ಟಾ? ಅಂಡ್ x ಪ್ಲಸ್ 2x ಪ್ಲಸ್ 3x ಪ್ಲಸ್ 4x ಇದು 10x ಆಗುತ್ತೆ. ಹೌದಾ? 10x ಇಸ್ ಈಕ್ವಲ್ ಟು 360 ಡಿಗ್ರಿ. ಎಸ್. ನಾವು ಸೊ ಈ ಜೀರೋ ಕ್ಯಾನ್ಸಲ್ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 36 ಡಿಗ್ರಿ ಆಗುತ್ತೆ. ಕರೆಕ್ಟಾ? ಸೊ ಎಕ್ಸ್ ವ್ಯಾಲ್ಯೂ ಸಿಕ್ಕಿದ್ರೆ 2x ವ್ಯಾಲ್ಯೂ, 3x ವ್ಯಾಲ್ಯೂ, 4x ವ್ಯಾಲ್ಯೂ ನಿಮಗೆ ಸಿಗುತ್ತೆ. ಅದೇ ನಿಮಗೆ ಹೋಮ್ ವರ್ಕ್, ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಸೊ ನಾಲ್ಕನೇ ಕ್ವಶನ್ ಬಂದ್ಬಿಟ್ಟು ಓ ಇಸ್ ದ ಸೆಂಟರ್. ಸೊ ಆಂಗಲ್ ಸಿ ಬಿ ಡಿ ಏನು ಅಂತ ಕೇಳಿದ್ದಾರೆ. ಸೊ ಇದು ಒಂದು ಸರ್ಕಲ್ ಇದೆ. ಆ ಸರ್ಕಲ್ ಅಲ್ಲಿ ಸೊ ಸೆಂಟರ್ ಓ. ಸೊ ಎ ಬಿ ಸಿ ಡಿ ಅಂತ ಹೇಳುವ ಒಂದು ಕ್ವಾಡ್ರಿಲ್ಯಾಟರಲ್ ಕೊಟ್ಟಿದ್ದಾರೆ. ಅದರಲ್ಲಿ ಆಂಗಲ್ ಸಿ ಎ ಡಿ ಬಂದ್ಬಿಟ್ಟು 70 ಡಿಗ್ರಿ ಅಂತ ಹೇಳಿದ್ದಾರೆ. ಆಂಗಲ್ ಸಿ ಬಿ ಡಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದು ಕ್ವಶನ್ ಆಗಿದೆ ಅಲ್ಲ. ಸೊ ಈ ಕ್ವಶನ್ ನ ಸಾಲ್ವ್ ಮಾಡಬೇಕು ಅಂದ್ರೆ ನಿಮ್ಗೆ ಒಂದು ಪ್ರಾಪರ್ಟಿ ಗೊತ್ತಿರ್ಬೇಕು. ಅಗೇನ್ 9th ಸ್ಟ್ಯಾಂಡರ್ಡ್ ಎಷ್ಟು ಬೇಸಿಕ್ ಸ್ಟ್ರಾಂಗ್ ಇರುತ್ತೆ ಅಷ್ಟು ಈಸಿ ಆಗುತ್ತೆ. ಸೊ ಒಂದು ಪ್ರಾಪರ್ಟಿ ಏನಂದ್ರೆ, ಸೊ ಒಂದು ಸರ್ಕಲ್ ಇದೆ. ಓಕೆನಾ? ಆ ಸರ್ಕಲ್ ಅಲ್ಲಿ ಡಯಾಮೀಟರ್ ಇಂದ ನಾವು ಯಾವುದೇ ಸರ್ಕಲ್ದು ಪಾಯಿಂಟ್ಗೆ ಜಾಯಿನ್ ಮಾಡಿದ್ರೆ ಆ ಆಂಗಲ್ 90 ಡಿಗ್ರಿ ಇರುತ್ತೆ. ಸೊ ಇದೊಂದು ಪ್ರಾಪರ್ಟಿ. ಕರೆಕ್ಟ್ ಅಲ್ಲ? ಸೊ ಎಲ್ಲಿಗಾದ್ರೂ ಜಾಯಿನ್ ಮಾಡಿದ್ರೆ ಅದು 90 ಡಿಗ್ರಿ ಆಗಿರುತ್ತೆ. ಈ ಸರ್ಕಲ್ದು ಮೇಲೆ ಇರಬೇಕು. ಓಕೆ, ಸರ್ಕಂಫರೆನ್ಸ್ ಅಲ್ಲಿ ಇರಬೇಕು. ಸೊ ಆ ಪ್ರಾಪರ್ಟಿ ಇಲ್ಲಿ ಯೂಸ್ ಮಾಡಿದ್ರೆ ಆಟೋಮೆಟಿಕ್ಲಿ ಎ ಡಿ ಬಿ ಬಂದ್ಬಿಟ್ಟು 90 ಡಿಗ್ರಿ ಆಗುತ್ತೆ ಅಂಡ್ ಎ ಸಿ ಬಿ ಬಂದ್ಬಿಟ್ಟು 90 ಡಿಗ್ರಿ ಆಗುತ್ತೆ. ಸೊ ಇದು ಗೊತ್ತಾಯ್ತಲ್ಲ. ನಾವು ಅಗೇನ್ ನಮಗೆ 3 ಆಂಗಲ್ ಗೊತ್ತಿದೆ, ಆಂಗಲ್ ಡಿ ಬಿ ಸಿ ಗೊತ್ತಿಲ್ಲ. ಕರೆಕ್ಟಾ? ಬೈ ಆಂಗಲ್ ಸಮ್ ಪ್ರಾಪರ್ಟಿ ನಾವು ಅದನ್ನ ಅಗೇನ್ ಕಂಡುಹಿಡಿಯಬಹುದು. ಕರೆಕ್ಟಾ? ಸೊ ಈಗ ವಾಪಸ್ ಬರೆದ್ರೆ ಸೊ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಪ್ಲಸ್ ಆಂಗಲ್ ಬಿ ಗೊತ್ತಿಲ್ಲ, ಆಂಗಲ್ ಸಿ 90 ಡಿಗ್ರಿ ಬಿಕಾಸ್ ಆಫ್ ದ ಪ್ರಾಪರ್ಟಿ ಅಂಡ್ ಆಂಗಲ್ ಡಿ 90 ಡಿಗ್ರಿ ಬಿಕಾಸ್ ಆಫ್ ದ ಪ್ರಾಪರ್ಟಿ. ಸೊ ಟೋಟಲ್ ಆಗಿ 360 ಡಿಗ್ರಿ ಬರಬೇಕು. ಮೊದಲು 90 ಡಿಗ್ರಿನ ಆ ಕಡೆ ಕಳಿಸ್ಕೊಳ್ಳಿ. ಸೊ 70 ಡಿಗ್ರಿ ಪ್ಲಸ್ ಆಂಗಲ್ ಬಿ ಇಸ್ ಈಕ್ವಲ್ ಟು 360 ಡಿಗ್ರಿ ಮೈನಸ್ 180 ಡಿಗ್ರಿ ಆಗುತ್ತೆ. ಕರೆಕ್ಟಾ? ಇಸ್ ಈಕ್ವಲ್ ಟು 180 ಡಿಗ್ರಿ 70 ಡಿಗ್ರಿ ಪ್ಲಸ್ ಆಂಗಲ್. ಓಕೆನಾ? ಸೊ ಈಗ ಆಂಗಲ್ ಬಿ ಬಂದ್ಬಿಟ್ಟು 180 ಡಿಗ್ರಿ ಮೈನಸ್ 70 ಡಿಗ್ರಿ. ಹೆನ್ಸ್ ಆಂಗಲ್ ಬಿ ಇಸ್ ಈಕ್ವಲ್ ಟು 110 ಡಿಗ್ರಿ. ಕರೆಕ್ಟಾ? ಸೊ ನಮಗೆ 4th ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ. ಆಂಗಲ್ ಬಿ ಏನಿರ್ಬೇಕಂದ್ರೆ ಅವ್ರ ಆಂಗಲ್ ಸಿ ಬಿ ಡಿ ಏನಿರ್ಬೇಕಂದ್ರೆ 110 ಡಿಗ್ರಿ. ಕರೆಕ್ಟಾ? ಸೊ ಇದ್ರ ಆನ್ಸರ್ 110 ಡಿಗ್ರಿ. ಸೊ ಇಲ್ಲಿಗೆ 4 ಕ್ವಶನ್ ಮುಗ್ದಿದೆ. ಸೊ ನಾನು ಒಂದ್ಸತಿ ಬ್ರೀಫ್ ಮಾಡ್ತೀನಿ ನಾವೇನ್ ಕಲ್ತೀವಿ ಅಂತ ಹೇಳ್ಬಿಟ್ಟು. ಸೊ ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ ಏನು ಅಂತ ಕಲ್ತ್ವಿ. ಸೊ ಈ ಚಾಪ್ಟರ್ ಅಲ್ಲಿ ಕ್ವಾಡ್ರಿಲ್ಯಾಟ್ರಲ್ಸ್ ಡಿಫೈನ್ ಮಾಡಿದ್ವಿ ನಾವು. ಕ್ವಾಡ್ರಿಲ್ಯಾಟ್ರಲ್ ಇಸ್ ಅ ಪಾಲಿಗನ್ ಹ್ಯಾವಿಂಗ್ 4 ಸೈಡ್ಸ್ ಇರಬೇಕು, ಕ್ಲೋಸ್ ಫಿಗರ್ ಆಗಿರ್ಬೇಕು ಅದು, ಇಲ್ಲಾಂದ್ರೆ ಅದು ಕ್ವಾಡ್ರಿಲ್ಯಾಟ್ರಲ್ ಆಗಲ್ಲ. ಸೊ ಈ ಒಂದು ಎಕ್ಸಾಂಪಲ್ ಕೊಟ್ಟಿದೆ, ಅದ್ರ ಥ್ರೂ ಕಲ್ತ್ಕೊಂಡ್ವಿ. ಅಂಡ್ ನೆಕ್ಸ್ಟ್ ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ ಕಲ್ತ್ವಿ. ಪ್ಯಾರಲೋಗ್ರಾಮ್, ಟ್ರೆಪಿಜಿಯಂ, ಕೈಟ್ ಆಗಿರ್ಬೋದು, ಮತ್ತೆ ಪ್ಯಾರಲೋಗ್ರಾಮ್ದು ಪ್ರಾಪರ್ಟೀಸ್ ಆಗಿರ್ಬೋದು 2. ನೆಕ್ಸ್ಟ್ ರೆಕ್ಟ್ಯಾಂಗಲ್, ಸ್ಕ್ವಯರ್, ರಾಂಬಸ್ ಆಗಿರ್ಬೋದು. ಸೊ ಇದ್ರದ್ದು ಪ್ರಾಪರ್ಟೀಸ್ ಕಲ್ತು ಕೊನೆಗೆ ನಾವು ಆಂಗಲ್ ಸಮ್ ಪ್ರಾಪರ್ಟೀಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ ಕಲ್ತ್ವಿ. ಅಂಡ್ ಮೋಸ್ಟ್ ಆಫ್ ದಿ ಕ್ವಶನ್ ನಾನು ಏನ್ ಮಾಡ್ತಿದ್ದೆ ಅದು ಆಂಗಲ್ ಸಮ್ ಪ್ರಾಪರ್ಟಿ ಬೇಸ್ ಮೇಲೆ ಇತ್ತು ಆಕ್ಚುಲಿ. ಸೊ ಅಬ್ಸರ್ವ್ ಮಾಡಿರ್ಬೋದು ನೀವು. ಸೊ ಅದಾದ್ಮೇಲೆ 4 ಕ್ವಶನ್ ಪ್ರಾಕ್ಟೀಸ್ಗೆ ಅಂತ ಮಾಡ್ಬಿಟ್ಟು ಒಂದು ಕ್ವಶನ್ ನಿಮಗೆ ನಾನು ಹೋಮ್ವರ್ಕ್ ಅಂತ ಕೊಟ್ಟಿದ್ದೀನಿ ಆಕ್ಚುಲಿ. ಅದನ್ನ ನೀವು ಮಾಡ್ತೀರಾ ಅಂತ ಅನ್ಕೊಂಡು. ಸೊ ಥ್ಯಾಂಕ್ ಯು.